Hello my dear friends and my dear students, welcome to our YouTube channel Civil with Sudhir. So in this class we are discussing the topic on influence line diagram and rolling loads, that is a part of advanced structure subject, and these are the special classes on PWD AE upcoming exam. So ನೀವು ಫಸ್ಟ್ ವಿಡಿಯೋ ನೋಡಿಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಏನು ವಿಡಿಯೋಸ್ ಇದೆಲ್ಲ ಪ್ಲೇ ಲಿಸ್ಟ್ ಅದು ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನ್ ಲಿಂಕ್ ಇದೆ, ನೀವು ಅಲ್ಲಿ ಹೋಗಿ ವಿಡಿಯೋನ ನೋಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಮತ್ತೆ ರೋಲಿಂಗ್ ಲೋಡ್ಸ್, ಯಾಕೆ ರೋಲಿಂಗ್ ಲೋಡ್ಸ್ ನಿಮ್ಗೆ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಟಾಪಿಕ್, today's first topic is very very important. There is a principle in ILD, that is a Muller-Breslau's principle for ILD, that is a influence line diagram. ಸೊ ಈ ಪ್ರಿನ್ಸಿಪಲ್ ಪ್ರಕಾರ ಏನು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಪ್ರಿನ್ಸಿಪಲ್ ಅವರು ಕೊಟ್ಟಿದ್ದಾರೆ ಏನಂದ್ರೆ, ಪ್ರಿನ್ಸಿಪಲ್ ಏನ್ ಹೇಳುತ್ತಂದ್ರೆ, ದಿಸ್ ಪ್ರಿನ್ಸಿಪಲ್ ಗಿವ್ಸ್ ಕ್ವಾಲಿಟೇಟಿವ್ ILD, ದಟ್ ಇಸ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎನಿ ಸ್ಟ್ರಕ್ಚರ್. ಎನಿ ಸ್ಟ್ರಕ್ಚರ್ ಅಂತ ಕೊಟ್ಟಾಗ ತಿಳ್ಕೊಳ್ಳಿ, ಅದು ಡಿಟರ್ಮಿನೇಟ್ ಇರ್ಬೋದು ಅಥವಾ ಇಲ್ಲ ಅಂದ್ರೆ ಇಂಡಿಟರ್ಮಿನೇಟ್ ಇರ್ಬೋದು. ರೈಟ್, ಸ್ಟ್ಯಾಟಿಕಲಿ ಡಿಟರ್ಮಿನೆಂಟ್ ಆರ್ ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, the influence line diagram for any stress function in a structure. ಒಂದು ಬೀಮ್ ಇದೆ, ಈ ತರ ಒಂದು ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. Any stress function in a structure is represented by its deflected shape. ಇದು ಡಿಫ್ಲೆಕ್ಷನ್ ಯಾವ ತರ ಆಗ್ಬೋದು, ಈ ತರ ಆಗ್ಬೋದು ಅಂತ ನಾನು ಹೇಳ್ತೀನಿ. Obtained by removing the restraint offered by the stress function. Restraints ಏನಿರುತ್ತೆ ನೋಡಿ, ಅದನ್ನ ತೆಗೆದಾಕ್ಬಿಡ್ಬೇಕು ಅಂತ ಅವ್ರು ಹೇಳ್ತಾರೆ. You have to remove the restraint remove, right, and introducing a directly generalized unit displacement in the positive direction of the stress function ಅಂತ ಹೇಳ್ತಾ ಇದ್ದಾರೆ. ಇದನ್ನ ರಿಸ್ಟ್ರೇಂಟ್ ನ ರಿಮೂವ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಆಗಿ ಅದು ಏನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ನೀವು ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹೂ ಆರ್ ಟೆಲಿಂಗ್ ದಿಸ್ ಈಸ್ ದ Muller-Breslau ಪ್ರಿನ್ಸಿಪಲ್ ಫಾರ್ ದ ವಾಟ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ತುಂಬಾ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಓದ್ಬೇಕಾಗುತ್ತೆ, ಅದ್ರ ಒಳಗಡೆ ಬರುತ್ತೆ. ರೈಟ್, ಸೊ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್, ಸ್ಮಾಲ್ ಎಕ್ಸಾಂಪಲ್, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಪ್ರಿನ್ಸಿಪಲ್. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಬೀಮ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೊಂದು ಸಪೋರ್ಟ್ ಇದೆ, ಕನ್ಸಿಡರ್ ದಿಸ್ ಇಸ್ ರೋಲರ್ ಅಂಡ್ ದಿಸ್ ಈಸ್ ಪಿನ್ ಸಪೋರ್ಟ್, and there is another point here, and this is A point and this is C point and this is B point. ಗೊತ್ತಾಯ್ತಾ? ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ಇದನ್ನ A ಅಂತ ತಗೊಳ್ತೀನಿ, ಇದು ಏನ್ ಮಾಡ್ತೀನಿ ನಾನು L ಮೈನಸ್ A ಅಂತ ತಗೊಳ್ತೀನಿ. ಎಕ್ಸಾಕ್ಟ್ಲಿ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಇದೆ ಇದು. ಸೊ ಟೋಟಲ್ ಏನಾಗುತ್ತೆ, ಟೋಟಲ್ ಬಂದ್ಬಿಟ್ಟು L ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ಇದು ಒಂದು ಫಾರ್ ಎಕ್ಸಾಂಪಲ್ಗೋಸ್ಕರ ಎಕ್ಸಾಂಪಲ್ ಇದೆ ಇದು. ಈಗ ನಮಗೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಡ್ರಾ ಮಾಡೋದಿದೆ ಈ ಬೀಮ್ಗೆ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ಈಗ ಆಸ್ ಪರ್ ದ ಮುಲ್ಲರ್ಸ್ ಪ್ರಿನ್ಸಿಪಲ್ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ ನೋಡಿ ಏನ್ ಮಾಡ್ತೀನಿ ಅಂತ. ಟು ಡ್ರಾ, ಆಯ್ತಾ, ಈ ಪ್ರಿನ್ಸಿಪಲ್ ಏನಿದೆ ಇಲ್ಲಿ ಹೇಳಿದೆ ನೋಡಿ. ಸೊ ಏನ್ ರಿಮೂವ್ ಮಾಡಬೇಕು, ರಿಸ್ಟ್ರೇನ್ಸ್ ನ ರಿಮೂವ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ರಿಸ್ಟ್ರೇನ್ಸ್ ನ ರಿಮೂವ್ ಮಾಡೋದು ಯಾವ ತರ, ಟು ಡ್ರಾ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ reaction at RA, right, remove restraints. restraint remove ಮಾಡಂತ ಹೇಳ್ತಾ ಇದ್ದಾರೆ. ಯಾವ ತರ ರಿಮೂವ್ ಮಾಡೋದು ಅದು ಕನ್ಫ್ಯೂಸ್ ಆಗುತ್ತಲ್ಲ ಇವಾಗ. ರಿಮೂವ್ restraint, ಸೊ ಅದು ಯಾವ ತರ ರಿಮೂವ್ ಮಾಡಬೇಕು, ಆಫರ್ restraints offered by RA, reaction at A, that is what, remove RA and apply. RA ಅಂದ್ರೆ ಇದ್ರ ರಿಯಾಕ್ಷನ್ ನಾವು ಏನಂದ್ರೆ ನೆಗ್ಲೆಕ್ಟ್ ಮಾಡಬೇಕು, ಓನ್ಲಿ ಬಿ ರಿಯಾಕ್ಷನ್ ತಗೊಳ್ಬೇಕು. ಗೊತ್ತಾಯ್ತಾ? RA and apply unit displacement. ಸೊ ಅಪ್ಲೈ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಅಂತ ಆಲ್ರೆಡಿ ಎಲ್ಲಾ ಕ್ಲಾಸ್ ಅಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ನಾನು. ಇನ್ ದ ಪಾಸಿಟಿವ್ ಡೈರೆಕ್ಷನ್, ಇನ್ ದ ಪಾಸಿಟಿವ್ ಡೈರೆಕ್ಷನ್ ಅಂತ ತುಂಬಾ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ಪಾಸಿಟಿವ್ ಡೈರೆಕ್ಷನ್ ಯಾವ ತರ ಆಫ್ RA, ಪಾಸಿಟಿವ್ ನೆಗೆಟಿವ್ ಎರಡು ಡೈರೆಕ್ಷನ್ಸ್ ಇರುತ್ತೆ, ಅಪ್ವರ್ಡ್ ಡೌನ್ವರ್ಡ್ ಅಂತ ಏನಂತೀವಿ. ಸೊ ಇದ್ರದ್ದು ಡಿಫ್ಲೆಕ್ಟೆಡ್ ಶೇಪ್ ಆಫ್ ದಿ ಬೀಮ್ ಏನಾಗುತ್ತೆ, ಸೊ
ದ ರಿಸಲ್ಟೆಂಟ್, ಇದು ಬರೆಯೋದು ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಿಸಲ್ಟೆಂಟ್ ಡಿಫ್ಲೆಕ್ಟೆಡ್ shape of beam will represents ILD, influence line diagram for RA. ಗೊತ್ತಾಯ್ತಾ ಇದು. ಸೊ ಈಗ ಇದನ್ನ ನಾವು ಡ್ರಾ ಯಾವ ತರ ಮಾಡ್ಬೋದು, ಇಲ್ಲಿ ನೋಡಿ, ಈಗ ಇದು ಏನು ಬರ್ದಿದ್ದೀನಲ್ಲ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಸೊ ಆರ್ ಎಲ್ ರಿಯಾಕ್ಷನ್ ನ ರಿಮೂವ್ ಮಾಡಂತಾರೆ, ಯೂನಿಟ್ ಲೋಡ್ ನ ಏನಂತಂದ್ರೆ ಏನ್ ಹೇಳ್ತಾ ಇದಾರೆ, ಸೊ ಇದನ್ನ ಈ ಒಂದು ಲೈನ್ ತಗೋತೀನಿ, ರಿಮೂವ್ ಮಾಡು ಅಂತ ಹೇಳ್ತಾ ಇದ್ರೆ ಒನ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೋಬಹುದು ನಾವು. ಸೊ ಅವಾಗ ಏನಾಗುತ್ತೆ, ಈ ತರ ಆಗುತ್ತೆ, ಇಲ್ಲಿ 0 ಆಗುತ್ತೆ, ಪಾಸಿಟಿವ್ ಸೈಡ್ ಗೊತ್ತಾಯ್ತಾ. ಸೊ ಇದು ಪಾಸಿಟಿವ್ ಸೈಡ್. ರಿಮೂವ್ ರಿಸ್ಟ್ರೇನ್ ಆಫರ್ಡ್ ಬೈ ದ ಆರ್ ಎ ಅಂತ ಹೇಳ್ತಾ ಇರೋದು. ರಿಸ್ಟ್ರೇನ್ ಆಫರ್ಡ್ ಬೈ ಅಂತ ಹೇಳ್ತಾ ಇರೋದು ಅಂದ್ರೆ ಅಪೋಸಿಟ್ ನ 0 ಮಾಡಿಬಿಟ್ಟಿದೀವಿ. ಸೊ ಇದನ್ನ ನಾವೇನಂತೀವಿ ಇವಾಗ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ ಅಕಾರ್ಡಿಂಗ್ ಟು ನ್ಯೂ ಪ್ರಿನ್ಸಿಪಲ್, ದಟ್ ಇಸ್ ಅ ಮುಲ್ಲಾಸ್ ಪ್ರಿನ್ಸಿಪಲ್. ಗೊತ್ತಾಯ್ತಾ. ಈಗ ಸೆಕೆಂಡ್ ಒನ್ ನೋಡೋಣ. ಅದೇ ತರ ನಾನು ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡಕ್ಕೆ ಯಾವ ತರ ಮಾಡಬೇಕು, ಇದು ಬಂದ್ಬಿಟ್ಟು ಏನಾಯ್ತು ಇವಾಗ, ಇದು ಬಂದ್ಬಿಟ್ಟು ಆರ್ ಎ ಆಯ್ತು. ಈಗ ಬೆಂಡಿಂಗ್ ಮೂಮೆಂಟ್ ಯಾವ ತರ ಮಾಡ್ಬೋದು, ಬೆಂಡಿಂಗ್ ಮೂಮೆಂಟ್ ಬರೀಲ್ಲ, ಟು ಡ್ರಾ ILD, influence line diagram for MC, or at the bending moment at C, release the bending moment. ಗೊತ್ತಾಯ್ತಾ, ರಿಲೀಸ್ ಬೆಂಡಿಂಗ್ ಮೂಮೆಂಟ್, ಬೆಂಡಿಂಗ್ ಮೂಮೆಂಟ್ ನ ರಿಲೀಸ್ ಮಾಡಬೇಕು ಅಂದ್ರೆ ಅಲ್ಲಿ ಹಿಂಜ್ ಪಾಯಿಂಟ್ ಕೊಡಬೇಕಾಗುತ್ತೆ. ಅಟ್ ಸಿ ದಟ್ ಈಸ್ ಪ್ರೊವೈಡ್ ಹಿಂಜ್. ಗೊತ್ತಾಯ್ತಾ, ಹಿಂಜ್ ಕೊಟ್ರೆ ರಿಲೀಸ್ ಆಗುತ್ತೆ ಲೋಡು. ಪ್ರೊವೈಡ್ ಹಿಂಜ್ ಅಟ್ ಸಿ, ಇಲ್ಲ ಅಂದ್ರೆ ಪ್ರೊವೈಡ್ ಮಾಡಬೇಕು. ಗೊತ್ತಾಯ್ತಾ. ಅಂಡ್ ಅಪ್ಲೈ ಯೂನಿಟ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಮಾಡಿದೀವಲ್ಲ ಇದನ್ನ 1 ಅಂತ ಕೊಡ್ತೀನಿ, ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಅಪ್ಲೈ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಸೊ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಯಾಕೆ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಶೇಪ್ ನಮ್ಗೆ ಗೊತ್ತಾಗಬೇಕು ಅಂತ. ಇನ್ ದ ಪಾಸಿಟಿವ್ ಡೈರೆಕ್ಷನ್, ಯಾಕೆ ಇವತ್ತು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಪಾಸಿಟಿವ್ ಡೈರೆಕ್ಷನ್ ಆಫ್ ಮೂವ್ಮೆಂಟ್, positive direction of movement. So total displacement at C will be, total displacement, next page ಅಲ್ಲಿ ಬರಿಲ್ಲ, ಇಲ್ಲಿ ಬರ್ತೀನಿ, total, right, total displacement at C. At C will be 1 unit. ಸೊ ಇದನ್ನ ಯಾವ ತರ ಮಾಡೋದು ಇವಾಗ ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ. ಫಸ್ಟ್ ಡ್ರಾ ಮಾಡಿದ್ಮೇಲೆ ಅರ್ಥ ಆಗೋದು ನಿಮ್ಗೆ. ನೋಡಿ ಇದು ಬಂದ್ಬಿಟ್ಟು ರೈಟ್ ಆಯ್ತಾ, ಈ ತರ ಒಂದು ಲೈನ್ ಇದೆ ಇವಾಗ. ಸೊ ಇದ್ರದ್ದು ರಿಸ್ಟ್ರೇನ್ ಮಾಡಿದಾಗ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ರಿಲೀಸ್ ಮಾಡಿದಾಗ ಅದೇನಾಗುತ್ತೆ, ಈ ತರ ಬರುತ್ತೆ. ಇಲ್ಲಿ ಸಿ ಪಾಯಿಂಟ್ ಈ ತರ ತಗೊಂಡ್ರೆ ಇಲ್ಲಿ ಬರುತ್ತೆ ಬೆಂಡಿಂಗ್ ಮೂಮೆಂಟ್. ಸೊ ಅವಾಗ ಏನಾಗುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ಅದಾದ್ಮೇಲೆ ಇವಾಗ ನಾನು ಫೈಂಡ್ ಔಟ್ ಮಾಡೋದು ಯಾವುದು ಅಂತಂದ್ರೆ ಇದು. ಸೊ ಇದು ಸಿ ಪಾಯಿಂಟು, ಇದು ಎ ಪಾಯಿಂಟು, ಇದು ಬಿ ಪಾಯಿಂಟ್, ಕರೆಕ್ಟಾ. ಇವಾಗ ನಾನೇನ್ ಮಾಡಬೇಕು, ಈ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು, θ1 ಮತ್ತೆ θ2. ಗೊತ್ತಾಯ್ತಾ, ಯಾಕೆಂದ್ರೆ ರಿಸ್ಟ್ರೇನ್ ಮಾಡೋ ಅಂತ ಹೇಳ್ತಾರೆ, ಅದಕ್ಕೆ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ θ1 ಪ್ಲಸ್ θ2 ಈಕ್ವಲ್ಸ್ ಟು 1 ಅಂತ ನಾನು ಬರ್ತೀನಿ ಇಲ್ಲಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ BMC at C, bending moment at C. So θ1 plus θ2 equals to 1 unit.
ಇವೆರಡು ಆಡ್ ಮಾಡಿದಾಗ 1 ಯೂನಿಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಇವಾಗ ಯೂನಿಟ್ ಡಿಸ್ಪ್ಲೇಸ್ಮೆಂಟ್, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಫೈಂಡ್ ಔಟ್ ಮಾಡೋದಂದ್ರೆ θ1 ಏನಾಗುತ್ತೆ ವ್ಯಾಲ್ಯೂ ಇಲ್ಲಿ ನೋಡಿ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಗೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವ ತರ ಫೈಂಡ್ ಔಟ್ ಮಾಡಬೇಕಂತ. ಸೊ ಈ ತರ ಸೆಂಟ್ರಲ್ ಅಲ್ಲಿ ಬರೀ ರಿಸ್ಟ್ರೇನ್ ಇಲ್ಲ ಪಾಯಿಂಟ್ ಲೋಡ್ ಕೊಟ್ಟಾಗ ಯಾವ ತರ ಆಗುತ್ತೆ ನಾನು ಆಲ್ರೆಡಿ ಫಾರ್ಮುಲಾ ಹೇಳಿದ್ದೆ. ಇಲ್ಲಿ ಇದ್ರ ಫಾರ್ಮುಲಾ ಏನಾಗುತ್ತೆ, ಸೊ ಇದ್ರದ್ದು ಇಲ್ಲಿ ಫಾರ್ಮುಲಾ ಬರಲ್ಲ, ಎ ಎಲ್ ಮೈನಸ್ ಎ ಸೊ ಡಿವೈಡೆಡ್ ಬೈ ಎಲ್, ಎ ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್. ಸೊ ಇದು ಈ ಪಾಯಿಂಟ್ ಒಂದು ಟೈಪ್ ಬೆಂಡಿಂಗ್ ಮೂಮೆಂಟ್ ಅಂತ ತಿಳ್ಕೊಳ್ಳೋಣ. ಬೆಂಡಿಂಗ್ ಮೂಮೆಂಟ್ ಇದೆ ಇವಾಗ. ಸೊ θ1 ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಇವಾಗ, θ1 ಈಕ್ವಲ್ ಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್, ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್. ಅದೇ θ2 ಏನಾಗುತ್ತೆ, ಎ ಬೈ ಎಲ್ ಆಗುತ್ತೆ. ಈ ಡಯಾಗ್ರಾಮ್ ನೋಡಿ ನಮ್ಗೆ ಗೊತ್ತಾಗುತ್ತೆ, ರೈಟ್. ಸೊ ಎ ಬೈ ಎಲ್ ಆಗುತ್ತೆ. ಎ ಯಾವ್ದಿದೆ ಇಲ್ಲಿ ಗೊತ್ತಾಗ್ತದೆ, ಎ ಇದು ಇದೆ, ಎಲ್ ಮೈನಸ್ ಎ ಇದು ಇದೆ, ರೈಟ್. ಸೊ ಇದು ಬಂದ್ಬಿಟ್ಟು ಬೆಂಡಿಂಗ್ ಮೂಮೆಂಟ್. ಇನ್ನೊಂದು ಲಾಸ್ಟ್ ಬರುತ್ತೆ ಯಾವ್ದು ಹೇಳಿ, ಅದೇ ಶಿಯರ್ ಫೋರ್ಸ್. ಯಾವ್ದು ಬರುತ್ತೆ ಅದೇ ಶಿಯರ್ ಫೋರ್ಸ್. ಇಲ್ಲಿ ಬರೀತೀನಿ ಥರ್ಡ್ ಒನ್, ನಂಬರ್ ಹಾಕ್ಬಿಡ್ತೀನಿ, ಹಾಕಿ, ರೈಟ್. ಟು ಡ್ರಾ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಟ್ ಸಿ ಪಾಯಿಂಟ್ ಶಿಯರ್ ಫೋರ್ಸ್ ಏನ್ ಮಾಡಬೇಕು, ರಿಲೀಸ್ ದ shear force, release the shear force at C, ಅಲ್ಲಿ ರಿಲೀಸ್ ಮಾಡಬೇಕು. ಸೊ ದಟ್ ಈಸ್ ಪ್ರೊವೈಡ್, ಏನ್ ಪ್ರೊವೈಡ್ ಮಾಡಬೇಕು, ಪ್ರೊವೈಡ್ ಇಂಟರ್ನಲ್ ರೋಲರ್. ಗೊತ್ತಾಯ್ತಾ, ಇಂಟರ್ನಲ್ ರೋಲರ್, ಯು ಹ್ಯಾವ್ ಟು ಪ್ರೊವೈಡ್ ದ ಇಂಟರ್ನಲ್ ರೋಲರ್. ಅಲ್ಲಿ ಇಂಟರ್ನಲ್ ರೋಲರ್ ಪ್ರೊವೈಡ್ ಮಾಡಬೇಕು ಅಟ್ ಸಿ ಪಾಯಿಂಟ್. ಅಂಡ್ ಅಪ್ಲೈ, ಏನ್ ಅಪ್ಲೈ ಮಾಡ್ತೀರಾ, ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಅದು ನಿಮ್ಗೆ ಗೊತ್ತೇ ಇದೆ, ಯೂನಿಟ್ ಡಿಸ್ಪ್ಲೇಸ್ಮೆಂಟ್, ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್. ಇನ್ ದ ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ, ಇನ್ ದ ಡೈರೆಕ್ಷನ್ ಆಫ್ ಶಿಯರ್ ಫೋರ್ಸ್. ಹೆನ್ಸ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಟೋಟಲ್ displacement at C will be 1 unit. ಸೊ ಇದು 1 ಯೂನಿಟ್ ಆಗುತ್ತೆ. ಸೊ ಯಾವ ತರ ಬರುತ್ತೆ ಡಯಾಗ್ರಾಮ್ ನೋಡೋಣ. ಒಂದ್ಸಲ ಡಯಾಗ್ರಾಮ್ ಹಾಕ್ಬಿಟ್ರೆ ನಿಮಗೂ ಕ್ಲಿಯರ್ ಆಗುತ್ತೆ. ಸೊ ಈ ತರ ಏನಿದೆಲ್ಲ ಸಪೋರ್ಟ್, ಇಲ್ಲೊಂದು ರೋಲರ್ ಸಪೋರ್ಟ್ ಇದೆ. ಸೊ ಇವಾಗ ಈ ಪಾಯಿಂಟ್ ಅಲ್ಲಿ ಏನ್ ಮಾಡಂತ ಇದ್ದಾರೆ ಅವರು, ರೋಲರ್ ಸಪೋರ್ಟ್ ಮಾಡುವಂತ ಹೇಳ್ತಾ ಇದ್ದಾರೆ ರಿಸ್ಟ್ರೇನ್ ಆಫರ್ ಮಾಡಿದಾಗ. ಸೊ ಅದು ಯಾವ ತರ ಬರುತ್ತೆ ಡಯಾಗ್ರಾಮ್ನ ಈಗ ನೋಡೋಣ. ಸೊ ಈ ಪಾಯಿಂಟ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ ಸಿ. ಸೊ ಅದು ಯಾವ ತರ ಬರುತ್ತೆ, ನಾನು ಆಲ್ರೆಡಿ ಡಯಾಗ್ರಾಮ್ ಡ್ರಾ ಮಾಡಿ ಎಲ್ಲ ಇವ್ರದ್ದು ಆಲ್ರೆಡಿ ಆಗಿದೆ ಕ್ಲಾಸು. ಈ ತರ ಬರುತ್ತೆ, ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ 1 ಯೂನಿಟ್ ಅಂದ್ರೆ ಈ ತರ, ಇದು 1 ಯೂನಿಟ್. ಸೊ ದಿಸ್ ಈಸ್ 1. ಗೊತ್ತಾಗ್ತಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದು ಯಾವ್ದಾಗುತ್ತೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಶಿಯರ್ ಫೋರ್ಸ್ ಎಟ್ ಸಿ ಪಾಯಿಂಟ್. ಗೊತ್ತಾಯ್ತಾ. ಸೊ ಈ ತರ ನಿಮ್ಗೆ ಪ್ರಾಬ್ಲಮ್ಸ್ ಕೊಟ್ಟರು ಇದೇ ತರ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡೋಕೆ ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ಟು ಹೇಳಿದ್ದೀನಿ. ಓಕೆ. ಸೊ ಇವಾಗ ಅಪ್ಲಿಕೇಶನ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಏನಿದೆ ಅದನ್ನು ನೋಡೋಣ. ಓಕೆ. ಅಪ್ಲಿಕೇಶನ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಸೊ ಅಪ್ಲಿಕೇಶನ್ ಎಲ್ಲೆಲ್ಲ ಆಗುತ್ತೆ ಈ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಅದು ನೋಡೋಣ. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕ್ಯಾನ್ ಬಿ ಯೂಸ್ ಟು ಸ್ಟಡಿ ದ ಎಫೆಕ್ಟ್ ಆಫ್ ಮೂವಿಂಗ್ ಲೋಡ್ ಆನ್ ಅ ಸ್ಟ್ರಕ್ಚರ್. ಮೂವಿಂಗ್ ಲೋಡ್ ಅಂತಂದ್ರೆ ಈ ತರ ಸ್ಟ್ರಕ್ಚರ್ ಇರುತ್ತೆ ನೋಡಿ, ಒಂದ್ಸಲ ಇಲ್ಲಿರುತ್ತೆ, ಒಂದ್ಸಲ ಅಲ್ಲಿರುತ್ತೆ, ಒಂದ್ಸಲ ಇಲ್ಲಿರುತ್ತೆ, ಒಂದ್ಸಲ ಇಲ್ಲಿರುತ್ತೆ ಈ ಸ್ಟ್ರಕ್ಚರ್ ಮೇಲೆ. ಸೊ ದಟ್ ಟೈಪ್ ಆಫ್ ಸ್ಟ್ರಕ್ಚರ್, how to behavior of that structure we will check using the influence line diagram. That is the first point. Second point, influence line diagram can be used to find the position of live load which will produce the maximum value of a particular stress function. ಗೊತ್ತಾ, ಇದು ಲೈವ್ ಲೋಡ್ ಬಗ್ಗೆ ಮ್ಯಾಕ್ಸಿಮಮ್ ಕೇರ್ ತಗೊಳುತ್ತೆ, ಡೆಡ್ ಲೋಡ್ ಅಲ್ಲ. ಡೆಡ್ ಲೋಡ್ ಬಗ್ಗೆ ನಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಲೈವ್ ಲೋಡ್ ಬಗ್ಗೆ ಇದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಕ್ಯಾನ್ ಬಿ ಯೂಸ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ವ್ಯಾಲ್ಯೂ ಆಫ್ ಪರ್ಟಿಕ್ಯುಲರ್ ಸ್ಟ್ರೆಸ್ ಫಂಕ್ಷನ್. ಪರ್ಟಿಕ್ಯುಲರ್ ಸ್ಟ್ರೆಸ್ ಫಂಕ್ಷನ್ ನ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಆಗುತ್ತೆ.
So influence line diagram can be used to calculate the total value of particular stress function due to multiple load system. Multiple load system ಗೆ particular ಆಗಿ ಕ್ಯಾಲ್ಕುಲೇಟ್ ಮಾಡಕ್ಕೂ ಯೂಸ್ ಆಗುತ್ತೆ. So these are all the application of influence line diagram. ಅರ್ಥ ಆಯ್ತಲ್ಲ? Right. Let's move to the next. Now let's see some problems on influence line diagram and rolling loads. That is a practically. ಯಾಕೆಂದ್ರೆ ನೀವು ಎಷ್ಟು ಥಿಯರಿಟಿಕಲಿ ಇದರಲ್ಲಿ ತಿಳ್ಕೊಂಡ್ರು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಬಹಳ ಬೇಗ ಆಗುತ್ತೆ ಅಂತ ನನಗೆ ಗೊತ್ತಿದೆ ಪ್ರಾಕ್ಟಿಕಲಿ. ಯಾಕೆಂದ್ರೆ ನಾನು ಓದಿದ್ದೀನಿ, ನನಗೆ ಗೊತ್ತಿದೆ. ಅದಕ್ಕೆ ಸೊ ಇವತ್ತೇನು ಮಾಡೋಣ ಅಂದ್ರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್, ಎಕ್ಸಾಂಪಲ್ 1. Using Muller-Breslou's principle, draw influence line diagram for reaction at B and find the ordinate of influence line diagram at E and F. ಆಯ್ತಾ, ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ. So this is a support. This is another support, roller support. So ಇದು A point, ಇದು B point. ಸೊ ಇದು ಎಷ್ಟಿದೆ ಎಕ್ಸ್ಟೆನ್ಷನ್ ನೋಡ್ಕೊಳ್ಳೋಣ. ಓವರ್ ಹ್ಯಾಂಗಿಂಗ್ ಪೋರ್ಷನ್ ಇದು 2 ಮೀಟರ್. ಸಾರಿ, ಇದು ಇಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಸೆಂಟ್ರಲ್ ಬರುತ್ತೆ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿವರೆಗೆ ಮತ್ತೊಂದು, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು 4 ಮೀಟರ್ ಇದೆ. ಮತ್ತೆ ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ 2 ಮೀಟರ್. ಸೊ ದಿಸ್ ಇಸ್ ದ ಗಿವನ್ ಪ್ರಾಬ್ಲಮ್. ಎ, ಬಿ ಮತ್ತೆ ಇ ಮತ್ತೆ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ದಿಸ್ ಇಸ್ ದ ಗಿವನ್ ಕ್ವಶನ್. ಈ ತರ ಕ್ವಶನ್ ಕೊಟ್ಟಿದ್ದಾರೆ. ನಾವು ಏನ್ ಫೈಂಡ್ ಔಟ್ ಮಾಡಬೇಕು ಇಲ್ಲಿ? ಯೂಸಿಂಗ್ ಮುಲ್ಲರ್ಸ್-ಬ್ರೆಸ್ನೌ ಪ್ರಿನ್ಸಿಪಲ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಇವಾಗ ಅದು ಡಯಾಗ್ರಾಮ್ ಮಾಡೋಕ್ಕಿಂತ ಮುಂಚೆ ಮುಲ್ಲರ್ಸ್ ಪ್ರಿನ್ಸಿಪಲ್ ಏನ್ ಹೇಳ್ತಾನೆ ಇಲ್ಲಿ ಬರೀತೀನಿ ನಾನು. ಸೊಲ್ಯೂಷನ್ ನೋಡೋಣ. ಸೊ ಅದು ಬರೆದು ಬಿಡ್ತೀನಿ ನಾನು. ಫಾರ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಏನ್ ಹೇಳಿದ್ದೆ ನಾನು? ರಿಸ್ಟ್ರೈನ್ ಏನಾಗುತ್ತೆ ಅದನ್ನ ರಿಮೂವ್ ಮಾಡಬೇಕು. ಅದಾದ್ಮೇಲೆ ಅದರ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಬೇಕು. ಏನು? ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸಾಕು. ಇದಿಷ್ಟು ನೆನ್ಪಿಟ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಆರಾಮಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಫಾರ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ರಿಯಾಕ್ಷನ್ ಎಟ್ ಆರ್ ಬಿ. ಎಲ್ಲಿದೆ ಆರ್ ಬಿ? ಇದು ರಿಯಾಕ್ಷನ್ ಎಟ್ ಆರ್ ಬಿ. ರಿಮೂವ್ ದ ರಿಸ್ಟ್ರೈನ್. Remove restraints. Remove restraint offered by. Remove restraint offered by reaction. Offered by reaction. Reaction ಇಂದ ಏನಾಗ್ತದೆ ಅದನ್ನ ರಿಮೂವ್ ಮಾಡಿ ಅಂತ ಹೇಳ್ತಾ ಇರೋದು. ರೈಟ್? ದೆನ್ ಅಂಡ್ ಪ್ರೊವೈಡ್. ಏನ್ ಮಾಡ್ಬೇಕು? ಪ್ರೊವೈಡ್ ಹೇಳಿದ್ದೇನೆ ಅಂತಾನೆ ನಿಮ್ಗೆ. Provide unit deflection. Unit deflection is the direction. Unit deflection in the direction. In the direction where? Direction of RB. That is a reaction at B. So that is in where? upward ಗೊತ್ತಾಯ್ತಾ? upward direction ಅಲ್ಲಿ ಅಂತ ಹೇಳ್ತಾ ಇರೋದು. ಸೊ ಪಾಸಿಟಿವ್ ನೆಗೆಟಿವ್ ಇರುತ್ತಲ್ಲ, ಅಲ್ಲಿ ಪಾಸಿಟಿವ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇರೋದು. upward direction ಅಂತಂದ್ರೆ upward direction and observed the deflected ಇದೆ ನೋಡಿ. ಇದು deflected shape of the beam. ಸೊ ಇವಾಗ ಡಿಫ್ಲೆಕ್ಟೆಡ್ ಶೇಪ್ ಆಫ್ ದಿ ಬೀಮ್ ಏನಾಗುತ್ತೆ? ಆ ಡಿಫ್ಲೆಕ್ಟೆಡ್ ಶೇಪ್ ಆಫ್ ದಿ ಬೀಮ್ ನೇ ನಾವು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಅಂತ ತಗೋಬಹುದು. ರೈಟ್? ಒಂದು ನಿಮಿಷ, ಇದು ಇನ್ನೊಂದ್ಸಲ ಬರ್ಬಿಡ್ತೀನಿ. ಇದು ಇಷ್ಟು deflected
ಎಕ್ಸ್ಪೆಕ್ಟೆಡ್ ಶೇಪ್ ಆಫ್ ದ ಬೀಮ್. ಓಕೆ, ಇವಾಗ ಇಲ್ಲಿ ನೋಡಿ, ಇದು ಬೀಮ್ ಇದೆ, ರೈಟ್? ಸೊ ಈ ಬೀಮ್ ಅವನು ಏನ್ ಹೇಳ್ತಾ ಇದ್ದಾನೆ, ಆಫರ್ಡ್ ಬೈ ರಿಯಾಕ್ಷನ್ ರಿಸ್ಟ್ರೇನ್ ರಿಮೂವ್ ಮಾಡಂತ ಹೇಳ್ತಾ ಇದ್ದಾನೆ. ಸೊ ನಾವು ಯಾವ್ದೋ ಒಂದ್ ಕಡೆ ಅರೆ ಇಲ್ಲಿ ರಿಮೂವ್, ಇದು ಈ ಕಡೆ ಮಾಡಿದ್ರೆ ಇಲ್ಲಿ ಇರುತ್ತೆ ತಾನೆ. ಸೊ ಅದನ್ನ ರಿಮೂವ್ ಮಾಡಿದಾಗ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಪಾಸಿಟಿವ್ ಅಲ್ಲಿ ಅಪ್ಲೈ ಮಾಡಂತ ಹೇಳ್ತಾ ಇದ್ದಾರೆ. ಸೊ ಯಾವ ತರ ಬರುತ್ತೆ ನಾನು ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಪಾಯಿಂಟ್ ಈ ತರ ತಗೊಂಡ್ರೆ ಯಾವತ್ತು ಬೆಸ್ಟ್. ಈ ಸಲ ಈ ಟೈಪ್ ತಗೊಳ್ಬೇಕು ನೀವು, ಅಂದ್ರೆ ಎಕ್ಸಾಕ್ಟ್ ಪೊಸಿಷನ್ ಯಾವ್ದಕ್ಕೆ ಯಾವ ಲೈನ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಒನ್ ಲೈನ್, ಇವಾಗ ಸ್ಟ್ರೈಟ್ ಲೈನ್ ತೋರಿಸ್ ನಾನು. ಇವಾಗ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ನ ಮಾಡು ಅಂತ ಹೇಳಿದ್ದಾರೆ. ಸೊ ಇದು ಯಾವ ತರ ಬರುತ್ತೆ, ಹೆಂಗ್ ಮಾಡ್ಬೇಕು ಅದೆಲ್ಲ ನಿಮ್ಗೆ ಆಲ್ರೆಡಿ ನಾನು ಎಲ್ಲಿ ಹೇಳಿದೀನಿ, ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದೀನಿ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನಾರ್ಮಲಿ ಯಾವ ತರ ಮಾಡ್ಬೇಕು ಅಂತ. ಸೊ ಆ ತರ ನಾವು ಮಾಡಿದಾಗ ಇದು ಇಲ್ಲಿ ರಿಮೂವ್ ಮಾಡಿದಾಗ ಇಲ್ಲಿ ಈ ತರ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ, ಕರೆಕ್ಟಾ? ಬಟ್ ಅದೇ ಇಲ್ಲೇನಾಗುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಅದನ್ನ ನಾವು ಈ ತರ ಮಾಡ್ತೀವಿ, ರೈಟ್? ಈ ತರ ಬರುತ್ತೆ. ಏನು ಇದು ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಬಿ ಅಂತ ಹೇಳ್ತೀವಿ. ಬಟ್ ಇದರಲ್ಲಿ ಇವಾಗ ಇದು ಪಾಸಿಟಿವ್ ವ್ಯಾಲ್ಯೂ ಇದೆ, ಇದು ನೆಗೆಟಿವ್ ವ್ಯಾಲ್ಯೂ ಇದೆ. ಇಲ್ಲಿ ಅಪ್ಲೈ ಮಾಡು ಅಂತ ಹೇಳಿದ್ರೆ ಇಲ್ಲಿ ನಾನು 0 ಮಾಡಿದ್ದೀನಿ. ಅವ್ರು ಮಾಡಂತ ಹೇಳಿದಾರಲ್ಲ ಈ ಪ್ರಿನ್ಸಿಪಲ್ ಪ್ರಕಾರ ಅದು ಮಾಡಿದ್ದೀನಿ. ಇದು ಓವರ್ ಹ್ಯಾಂಗಿಂಗ್ ಪೋರ್ಷನ್ ಗೋಸ್ಕರ ಈ ತರ ಬರ್ತಾ ಇದೆ. ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ ಯಾವ ತರ ಬಂತಿದ್ದು ಡಯಾಗ್ರಾಮ್ ಅಂತ ಫಸ್ಟ್? ರೈಟ್. ನಾವು ನಮ್ಗೆ ಏನ್ ಬೇಕು, ಇದಕ್ಕೆ ನಾನು ಹೆಸರು ಕೊಡ್ತೀನಿ ಬಿ ಡ್ಯಾಶ್ ಅಂತ, ಇದಕ್ಕೆ ಕೊಡ್ತೀನಿ ಬಿ ಅಂತ ಕೊಡ್ತೀನಿ. ಸೊ ಇಲ್ಲೂ ಇದು ಎಫ್ ಇದೆ, ಎಫ್ ಅಂತ ಇದಕ್ಕೆ ಕೊಡ್ತೀನಿ, ಇದು ಎಫ್ ಡ್ಯಾಶ್ ಅಂತ ತಗೊಳ್ತೀನಿ ಇದಕ್ಕೆ. ಆಮೇಲೆ ಇದು ಯಾವ ಪಾಯಿಂಟ್ ಇದೆ, ಇದು ಎ ಪಾಯಿಂಟ್ ಇದೆ, ನಿಮ್ಗೆ ಗೊತ್ತೇ ಇದೆ. ಇದು ಇ ಪಾಯಿಂಟ್ ಇದೆ, ಇದು ಇ ಡ್ಯಾಶ್ ಅಂತ ತಗೊಳ್ತೀನಿ, ರೈಟ್? ಇವಾಗ ನೋಡಿ, ಸೊ ಇದಾದ್ಮೇಲೆ ಈಗ ನಮಗೆ ಏನ್ ಬೇಕು ಆಕ್ಚುಯಲ್ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ, ಬಿ ಮತ್ತೆ ಬಿ ಡ್ಯಾಶ್ ವ್ಯಾಲ್ಯೂ ಗೊತ್ತಿಲ್ಲ, ಬಿ ಡ್ಯಾಶ್ ಅಥವಾ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಮತ್ತೆ ಎಫ್ ಡ್ಯಾಶ್ ಮತ್ತೆ ಎಫ್ ವ್ಯಾಲ್ಯೂ ಗೊತ್ತಿಲ್ಲ. ಬಟ್ ಬಿ ಡ್ಯಾಶ್ ಮತ್ತೆ ಬಿದು ನಾವು ಏನಂತ ತಗೊಂಡಿವಿ, ಇಲ್ಲಿ ಏನ್ ತಗೊಂಡಿದೀವಿ ಹೇಳಿ? ಪ್ರೊವೈಡ್ ಯೂನಿಟ್ ಡಿಫ್ಲೆಕ್ಷನ್ ಆರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ನಾವು ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಯಾವತ್ತೂ ಎಷ್ಟು ತಗೋತೀವಿ, 1 ಅಂತ ತಗೋತೀವಿ. ಸೊ ಈ ವ್ಯಾಲ್ಯೂ ಏನಾಗುತ್ತೆ, ಒಂದು ನಿಮಿಷ ಇದನ್ನ ರಿಮೂವ್ ಮಾಡ್ತೀನಿ, ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. ಸೊ ಈ ವ್ಯಾಲ್ಯೂ ಏನಾಗುತ್ತೆ, ಇದು 1 ಆಗುತ್ತೆ. ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ತಾನೆ 1 ಆಗುತ್ತೆ. ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ಇದು 1 ಆಯ್ತು ಇವಾಗ. ಬಟ್ ಇದು ನಮಗೆ ಗೊತ್ತಿಲ್ಲ. ಬಟ್ ಅದೇ ಇದು ಈ ಕಡೆ ಇದು ಎಷ್ಟಿದೆ ಇದನ್ನು ಗೊತ್ತಿಲ್ಲ. ಸೊ ಯೂಸಿಂಗ್ ಸಿಮಿಲರ್ ಟ್ರಯಾಂಗಲ್ ನಾವು ಒಂದು ಫೈಂಡ್ ಔಟ್ ಮಾಡ್ಬೋದಲ್ಲ ವ್ಯಾಲ್ಯೂನ. ಇಲ್ಲಿ ನೋಡೋಣ, ಇವಾಗ ಇಲ್ಲಿ ನೋಡೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಬೈ ದ ಪ್ರಾಪರ್ಟಿ ಆಫ್ ಸಿಮಿಲರ್ ಟ್ರಯಾಂಗಲ್ ನೋಡಿ, ಈ ಇದೇನ್ ಎಕ್ಸಾಂಪಲ್ ಇದೆಯಲ್ಲ, ಇದು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ಎಲ್ಲ ಏನ್ ಹೇಳ್ತೀನಿ ನೋಡಿ, ಯಾವ ತರ ಫೈಂಡ್ ಔಟ್ ಮಾಡೋದು ಶಾರ್ಟ್ ಕಟ್ ಅಲ್ಲಿ ಹೇಳ್ಬಿಡ್ತೀನಿ. ಇದು ಫುಲ್ ಲೆಂತ್ ಅಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಇದೆಲ್ಲ ಸ್ಟೆಪ್ ನೀವು ಒಂದು ಶಾರ್ಟ್ ಸ್ಟೆಪ್ ಅಲ್ಲಿ ಮಾಡ್ಕೊಂಡ್ ಬಿಡ್ಬೇಕು. ಇವಾಗ ಬೈ ದ ಸಿಮಿಲರ್ ಅಂತಂದ್ರೆ, ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಯಾವ ತಗೋತೀರಾ, ಬಿ ಡ್ಯಾಶ್, ಇದು ಬಿ ಡ್ಯಾಶ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಬೈ ಎಫ್ ಆರ್ ಎಫ್ ಡ್ಯಾಶ್, ಇದು ಒಂದ್ ಕಡೆ ಈಕ್ವಲ್ಸ್ ಎ ಬಿ ಬೈ ಎ ಎಫ್. ಗೊತ್ತಾಯ್ತಾ? ಎ ಇಂಟು ಬಿ ಬೈ ಎ ಇಂಟು ಎಫ್. ಸೊ ಎ ಬಿ ಬೈ ಎ ಎಫ್ ಇಲ್ಲಿ ಬರಿತೇನೆ ನೋಡಿ ಇವಾಗ. ಸೊ ಬಿ ಡ್ಯಾಶ್ ಬಿ ಡ್ಯಾಶ್ ಎಫ್ ಡ್ಯಾಶ್ ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಎ ಎಫ್. ಗೊತ್ತಾಯ್ತಾ? ಸೊ ಬಿ ಡ್ಯಾಶ್ ಏನಿದೆ 1 ಅಂತ ಆಲ್ರೆಡಿ ಇದೆ. ಸೊ ಎಫ್ ಡ್ಯಾಶ್ ನಮಗ್ ಬೇಕಾಗಿರೋದು ಅದು ಹಂಗೆ ಇರಲಿ. ಅದೇ ಎ ಬಿ ಏನಿದೆ ಎ ಟು ಬಿ 4 ಇದೆ ತಾನೆ, 4 ಡಿವೈಡೆಡ್ ಬೈ ಎ ಎಫ್, ಎ ಟು ಎಫ್ ಎಷ್ಟಿದೆ, 6 ಇದೆ ತಾನೆ, 6 ಇದೆ, ಏನಿದೆಯಾ ಎ ಟು ಎಫ್. ಓಕೆ, ಇದು 4, ಇದು 3 ಇದೆ ನೋಡಿ, ನಾನು 2 ಬರ್ದೀನಿ, ನಾನು ಮಿಸ್ಟೇಕ್ ಆಗಿದೆ ಅಲ್ಲಿ. ಸೊ ಇದು 2 ಇದೆ, ಇದು 4, ಇದು 3 ಇದೆ. ಸೊ ಟೋಟಲ್ 7 ಆಗುತ್ತೆ, ಎ ಟು ಎಫ್ 7 ಆಗುತ್ತೆ.
ರೈಟ್. ಸೊ ಇವಾಗ ಎಫ್ ಡ್ಯಾಶ್ ಫೈಂಡ್ ಔಟ್ ಮಾಡ್ಬೇಕು ತಾನೆ ನಾವು. ಸೊ ಎಫ್ ಡ್ಯಾಶ್ ಎಷ್ಟಾಗುತ್ತೆ ಇವಾಗ, ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗುತ್ತೆ 7/4 ಆನ್ಸರ್ ಆಗುತ್ತೆ. ರೈಟ್. ಸೊ ಎಫ್ ಡ್ಯಾಶ್ ಬಂತು. ಇವಾಗ ಮತ್ತೆ ಸ್ಕೆಚ್ ನೋಡೋಣ. ಎಫ್ ಡ್ಯಾಶ್ 7/4 ಬಂತು. ಬಟ್ ನಮಗೆ ವ್ಯಾಲ್ಯೂ ಯಾವ್ದು ಬೇಕು, ಆರ್ಡಿನೇಟ್. ಅಂದ್ರೆ ಆರ್ಡಿನೇಟ್ ಯಾವ್ದಾಗುತ್ತೆ, ಆರ್ಡಿನೇಟ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಇಸ್ 7/4 ಆಯ್ತು. ಇವಾಗ ಈ ವ್ಯಾಲ್ಯೂ 7/4 ಬಂತು. ಬಟ್ ನಮಗೆ ಆರ್ಡಿನೇಟ್ ಎಟ್ ಈ ಪಾಯಿಂಟ್, ಈಗ ಇದು ಫೈಂಡ್ ಔಟ್ ಮಾಡಿದೀವಿ, ಇದನ್ನು ಫೈಂಡ್ ಔಟ್ ಮಾಡ್ಬೇಕು ತಾನೆ. ಈ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕಲ್ಲ, ಇದು ನಮಗೆ ಗೊತ್ತಿಲ್ಲ. ಸೊ ಇದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ತೀರಾ ನೋಡಿ. ಅದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸಿಂಪಲ್ ಸ್ಟೆಪ್ ಇದೆ. ಏನ್ ಮಾಡ್ಬೇಕಂದ್ರೆ ಆಲ್ಸೋ ವಿ ಕ್ಯಾನ್ ಸೇ ಇ ಡ್ಯಾಶ್ ಡಿವೈಡೆಡ್ ಬೈ ಬಿ ಡ್ಯಾಶ್. ಸಿಮಿಲರ್ ಟ್ರಯಾಂಗಲ್ ತಗೋತೀನಿ ಮತ್ತೆ, ಎಇ ಬೈ ಎ ಬಿ. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಇ ಡ್ಯಾಶ್ ಡಿವೈಡೆಡ್ ಬೈ ಬಿ ಡ್ಯಾಶ್, ಇ ಡ್ಯಾಶ್ ಡಿವೈಡೆಡ್ ಬೈ ಬಿ ಡ್ಯಾಶ್. ಇವೆರಡು ಸಿಮಿಲರ್ ಟ್ರಯಾಂಗಲ್ ತಗೋತಾ ಇದೀವಿ. ಈಕ್ವಲ್ಸ್ ಎಇ ಬೈ ಎ ಬಿ. ಎ ಎಲ್ಲಿದೆ, ಎಇ ಬೈ ಎ ಬಿ. ಗೊತ್ತಾಯ್ತಾ. ಸೊ ಇವಾಗ ಇ ಡ್ಯಾಶ್ ಈಕ್ವಲ್ಸ್ ನಮ್ಗೆ ಇ ಡ್ಯಾಶ್ ಬೇಕಲ್ಲ, ಅದನ್ನ ಈ ಕಡೆ ಇಟ್ಕೊಂಡ್ಬಿಟ್ಟು ಬಿ ಡ್ಯಾಶ್ ಮಲ್ಟಿಪ್ಲೈ ಎಇ ಬೈ ಎ ಬಿ. ಸೊ ಎಷ್ಟಾಗುತ್ತೆ ಅದು, 1 into 2/4. ಸೊ ಹೌ ಮಚ್ ಇಟ್ ವಾಸ್ 0.5. ಸೊ ಇಲ್ಲಿ ಏನ್ ಬರೀಬಹುದು ನಾವು, ಸೊ thus the ordinate of influence line diagram at E is 0.5. right. Influence line diagram at E is 0.5. at E is 0.5. ಗೊತ್ತಾಯ್ತಾ. ಇದು ಏನಿದೆ, ಇದು 0.5 ಇದೆ. ಇದು ಎಷ್ಟಿದೆ, ಇದು ಎಷ್ಟಿದೆ, ಇದು 7/4. ಸೊ ದಿಸ್ ಇಸ್ 7/4. ಗೊತ್ತಾಯ್ತಾ. ಸಿಂಪಲ್ ಆಗಿರೋ ಪ್ರಾಬ್ಲಮ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಮುಂದೆ ಏನ್ ಬರುತ್ತೆ ಗೊತ್ತಾ ಪ್ರಾಬ್ಲಮ್ಸ್. ಇದು ಸಿಂಪಲ್ ಸ್ಟೆಪ್ ಇದೆ ಏನ್ ಫೈಂಡ್ ಔಟ್ ಮಾಡಕ್ಕೆ, ಅವು ಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಕ್ಕೆ. ಗೊತ್ತಾಯ್ತಾ, ಇದು ಆರ್ಡಿನೇಟ್ಸ್ ಇದೆ ಇದು. ಸೊ ಈ ಆರ್ಡಿನೇಟ್ ಮುಂದೆ ನಾನು ಡೆಪ್ತ್ ಅಲ್ಲಿ ಹೇಳೋದಿಲ್ಲ. ಇದು ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ತರ ನೀವು ಅಪ್ಲೈ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಟ್ಲಿ ಯು ಕ್ಯಾನ್ ಕಮ್ ಟು ದಿಸ್ ಪಾಯಿಂಟ್, ಆರ್ ನೀವು ಅದನ್ನ ರೆಡ್ಯೂಸ್ ಮಾಡಿಬಿಟ್ಟು ನೀವು ಏನಂತಂದ್ರೆ ಓರಲಿ ಮೈಂಡ್ ಅಲ್ಲೂ ಮಾಡಬಹುದು. ಇದು ಗೊತ್ತಾಯ್ತಾ. ಪರ್ಫೆಕ್ಟ್ ಆದ್ರೆ ಓರಲಿ ಮಾಡಿ, ಇಲ್ಲಾಂದ್ರೆ ಬರ್ಗ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ರೈಟ್. ಎಕ್ಸಾಂಪಲ್ 2 ಅಲ್ಲಿ ನೋಡಿ, ಫೈಂಡ್ ದ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಎಟ್ ದ ಸೆಕ್ಷನ್ ಶೋನ್ ಫಾರ್ ದ ಲೋಡೆಡ್ ಬೀಮ್. ತುಂಬಾ ಇಂಪಾರ್ಟೆಂಟ್ ಇದೆ. ಯಾವುದಿದೆ ಏನಿಲ್ಲ, ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಸೊ ದಿಸ್ ಈಸ್ ಅ ಸಪೋರ್ಟ್ and this is a beam, and here another support with the roller support, right. And here one load is there, 50 kilonewton, and UDL that is D and E, and this is B, this is A, and this is C. ಸೊ ಈ ತರ x ಕೊಟ್ಟಿದ್ದಾರೆ. ಅಂದ್ರೆ ಈ ಸೆಕ್ಷನ್ ಅಲ್ಲಿ ಫೈಂಡ್ ಔಟ್ ಮಾಡೋದಿದೆ ನಮಗೆ. ಬೆಂಡಿಂಗ್ ಮೂಮೆಂಟ್ ಮತ್ತೆ ಏನಿದೆ ಹೇಳಿ, ಶಿಯರ್ ಫೋರ್ಸ್ ಮತ್ತೆ ಬೆಂಡಿಂಗ್ ಮೂಮೆಂಟ್. ಈ ಸೆಕ್ಷನ್ ಇಲ್ಲಿ ಏನಿದೆ ಸೆಕ್ಷನ್ ಅಲ್ಲ, ಇದ್ರ ಹತ್ರ ಫೈಂಡ್ ಔಟ್ ಮಾಡೋದಿದೆ. ಡಿಸ್ಟೆನ್ಸ್ ಬರ್ಬಿಡ್ತೀನಿ ಒಂದು ನಿಮಿಷ. ಸೊ ಇದು ಈ ತರ ಇದೆ, ಇದು ಈ ತರ ಇದೆ. ಸೊ ಇದು ಏನಿದೆ ಹೇಳಿ, ಇದು 1 ಮೀಟರ್. ಇದು 1 ಮೀಟರ್ ಇದೆ. ಇದು 1 ಮೀಟರ್, ಇದು 1 ಮೀಟರ್, ರೈಟ್. ಆಮೇಲೆ ಇದು ಸೆಕ್ಷನ್ ವರೆಗೆ 1 ಮೀಟರ್ ಇದೆ. ಒಂದು ನಿಮಿಷ ನಾನು ನೋಡ್ತಾ ಇದ್ದೀನಿ. 1 ಮೀಟರ್, ಆಮೇಲೆ ಇದುವರೆಗೆ 1 ಮೀಟರ್, ಆಮೇಲೆ ಇದು 1 ಮೀಟರ್. ಓಕೆ, ಸೊ ದಿಸ್ ಈಸ್ ಆಲ್ಸೋ 1 ಮೀಟರ್. ಸೊ ರಿಮೈನಿಂಗ್ ಇದೇನಿದೆ ಅಲ್ಲ, ಇದು ಈ ಪಾಯಿಂಟ್ ವರೆಗೂ. ಸೊ ದಿಸ್ ಈಸ್ 2 ಮೀಟರ್.
ಗೊತ್ತಾಯ್ತಾ? ಇದು 2 ಮೀಟರ್. ರಿಮೈನಿಂಗ್ ಪೋರ್ಷನ್ ಅಗೇನ್ 2 ಮೀಟರ್. ಗೊತ್ತಾಯ್ತಾ? ಸೊ 2 ಮೀಟರ್. ಸೊ ಇದ್ರದ್ದು ಏನ್ ಫೈಂಡ್ ಔಟ್ ಮಾಡೋದಿದೆ ನಮಗೆ? ಇದ್ರ ನಮಗೆ ಫೈಂಡ್ ಔಟ್ ಮಾಡೋದಿದೆ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಅಟ್ ದ ಸೆಕ್ಷನ್. ಎಲ್ಲಿ ಕೊಟ್ಟಿದ್ದಾರೆ ಆ ಸೆಕ್ಷನ್ ಮೇಲೆ ನಮಗೆ ಫೈಂಡ್ ಔಟ್ ಮಾಡೋದಿದೆ. ಸೊ ಇದನ್ನ ಯಾವ ತರ ಮಾಡ್ಬೋದು? ಈಗ ನೋಡಿ, ನಿಮ್ಗೊಂದು ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಯಾವುದೇ ಒಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಾಗ ಅದ್ರದ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವ ತರ ಮಾಡಬೇಕು ಅಂತ ಹೇಳಿದ್ದೀನಿ. ನೀವು ಪ್ರೀವಿಯಸ್ ಕ್ಲಾಸ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಪ್ರೀವಿಯಸ್ ಕ್ಲಾಸ್ನ ಒಂದ್ಸಲ ನೋಡ್ಬೇಕಾಗುತ್ತೆ, ಅಂದ್ರೆ ಈ ಕ್ಲಾಸು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಓಕೆ, ಇವೆಲ್ಲ ಪಾಯಿಂಟ್ಸ್ ಫಸ್ಟ್ ಕೆಳಗಡೆ ತಗೊಳ್ಳೋಣ, ಸೊ ದಟ್ ವಿ ಕ್ಯಾನ್ ಡ್ರಾ ವೆರಿ ಪರ್ಫೆಕ್ಟ್ ಆಗಿ ಡ್ರಾ ಮಾಡ್ಬೇಕಂದ್ರೆ ಪಾಯಿಂಟ್ಸ್ ಬೇಕು ಕೆಳಗಡೆ. ರೈಟ್, ನಾವು ರೆಡಿ. ಸೊ ಇವಾಗ ಏನು, ಫಸ್ಟ್ ಒಂದು ಡಯಾಗ್ರಾಮ್ಗೆ ಒಂದು ಲೈನ್ ಹಾಕ್ತೀನಿ ಇಲ್ಲಿ. ನೋಡಿ, ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಎಷ್ಟು ನೀಟಾಗಿ ನೀವು ಮಾಡ್ತೀರಾ ನೋಡಿ, ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ನೀಟ್ ಬರೆದ್ರೆ ಅರ್ಥ ಅಲ್ಲ, ನೀಟಾಗಿ ನೀವು ಬರೆಯೋದು ಇಂಪಾರ್ಟೆಂಟ್ ಇದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಸೊ ಇವಾಗ ನಾನು ಡಯಾಗ್ರಾಮ್ ಹಾಕಿದ್ದೀನಿ. 50 ಕಿಲೋನ್ಯೂಟನ್ ಇದೆ, 60 ಕಿಲೋನ್ಯೂಟನ್, ಸಾರಿ ಇದ್ರದ್ದು ಲೋಡೇ ಬರ್ತಿಲ್ಲ ನಾನು, 60 ಕಿಲೋನ್ಯೂಟನ್. ಸೊ ಇದು 60 ಕಿಲೋನ್ಯೂಟನ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದೆ, ಅಂದ್ರೆ ಈ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕು, ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದೀವಿ, ಈ ತರ ಆರ್ಡಿನೇಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಯ್ತಾ, ಈ ತರ ಮಾಡ್ಕೋಬೇಕು. ಈಗ ನಾನು ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಆಯ್ತಾ, ನಾನು ಡೈರೆಕ್ಟ್ ಆಗಿ ಬರೀತೀನಿ, ನೀವು ಬೇಕಾದ್ರೆ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ರೈಟ್, ಯಾಕಂದ್ರೆ ಅದಕ್ಕೆ ನಾನು ಫಸ್ಟ್ ಪ್ರಾಬ್ಲಮ್ ಅದೇ ಮಾಡ್ಸಿದೀನಿ, ಆರ್ಡಿನೇಟ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತ. ಓಕೆ, ಸೊ ಇವಾಗ ನೋಡಿ, ನಾವು ಇಲ್ಲೊಂದು ಲೋಡ್ ಇದೆ, ಇಲ್ಲೊಂದಿದೆ. ಸೊ ಇಲ್ಲೊಂದು ಪಾಯಿಂಟ್ ಆಗುತ್ತೆ, ರೈಟ್. ಆಮೇಲೆ ಇಲ್ಲೊಂದಾಗುತ್ತೆ, ರೈಟ್. ಆಮೇಲೆ ಇಲ್ಲೊಂದು ಬರುತ್ತೆ. ಓಕೆ, ಅದಾದ್ಮೇಲೆ ಇಲ್ಲೊಂದು ಬರುತ್ತೆ, ಆಮೇಲೆ ಇಲ್ಲೊಂದು ಬರುತ್ತೆ. ಇದಂತೂ ಬಂದೇ ಬರುತ್ತೆ ಬಿಡಿ. ಆಮೇಲೆ ಇಲ್ಲೊಂದು ಬರುತ್ತೆ, ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ, ಇಲ್ಲೂ ಇದೆ. ಆಮೇಲೆ ಇಲ್ಲಿ ಡಿ ಪಾಯಿಂಟ್ ಇದೆ, ಡಿ ಪಾಯಿಂಟ್ ಅಲ್ಲಿ ಒಂದು ಬರುತ್ತೆ. ಆಮೇಲೆ ಸಿ ಪಾಯಿಂಟ್ ಅಲ್ಲಿ ಒಂದು ಬರುತ್ತೆ. ಇದನ್ನು ಸ್ವಲ್ಪ ಕೆಳಗಡೆ ತೋರ್ತೀನಿ, ಇಲ್ಲ ಹಾಕ್ಲಾ? ಓಕೆ, ಸೊ ಈ ತರ ಬರುತ್ತೆ ಡಯಾಗ್ರಾಮ್. ಈ ಡಯಾಗ್ರಾಮ್ ಈ ತರ ಯಾವ ತರ ಬಂತು ಸರ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಪ್ರೀವಿಯಸ್ ಕ್ಲಾಸ್ ಹೋಗಿ ನೋಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಪ್ರೀವಿಯಸ್ ಕ್ಲಾಸ್ ನೋಡ್ಬೇಕಾಗುತ್ತೆ, ಯಾಕೆಂದ್ರೆ ಅದ್ರಲ್ಲಿ ನಾನು ಹೇಳಿದೀನಿ ಆಲ್ರೆಡಿ. ಮತ್ತೆ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾ ಇದಾರಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಅದೇ ನಾನು ಹೇಳಿದ್ರೆ. ಅದಕ್ಕೆ ನಾನು ಕಂಟಿನ್ಯೂಷನ್, ಈ ತರ ಕೆಳಗಡೆ ಬರೋದಿಲ್ಲ, ಇದು ಈ ತರ ಜಾಯ್ನ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇವಾಗ ನೋಡಿ ಯಾವ್ಯಾವ್ದು ಏನೇನು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಇದು ಇದೆ. ಈಗ ನಮಗೆ ಇದು ಇದ್ರದ್ದು ವ್ಯಾಲ್ಯೂ ಬೇಕು, ಆಮೇಲೆ ಇದ್ರದ್ದು ವ್ಯಾಲ್ಯೂ ಬೇಕು, ಆಮೇಲೆ ಈ ವ್ಯಾಲ್ಯೂ ಬೇಕು, ಈ ಪೋರ್ಷನ್ ವ್ಯಾಲ್ಯೂ ಬೇಕು, ಮತ್ತೆ ಈ ಪೋರ್ಷನ್ ವ್ಯಾಲ್ಯೂ ಬೇಕು. ಸೊ ಇದು ಏನಿದೆ, ಇದು ಬಂದ್ಬಿಟ್ಟು ನೆಗೆಟಿವ್, ಇದು ಬಂದ್ಬಿಟ್ಟು ನೆಗೆಟಿವ್, ಇದು ಬಂದ್ಬಿಟ್ಟು ಪಾಸಿಟಿವ್. ಇದು ಅಂತೂ ನಿಮ್ಗೆ ಗೊತ್ತೇ ಇದೆ, ಇದನ್ನು ಗೊತ್ತಿದೆ. ಸೊ ಇಲ್ಲೊಂದು ಪೋರ್ಷನ್ ಆಗುತ್ತೆ, ಇದೊಂದು ಪೋರ್ಷನ್. ಸೊ ದಿಸ್ ಇಸ್ ಆಲ್ಸೋ ಪಾಸಿಟಿವ್. ಓಕೆ, ಸೊ ಇವಾಗ ನಮಗೆ ಏನ್ ಫೈಂಡ್ ಔಟ್ ಮಾಡೋದಿದೆ, ಶಿಯರ್ ಫೋರ್ಸ್ ನ. ಸೊ ಇದು ಶಿಯರ್ ಫೋರ್ಸ್ ಡಯಾಗ್ರಾಮ್ ಆಲ್ರೆಡಿ ನಾನು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಹಾಕಿದ್ದೀನಿ. ಈಗ ನಮಗೆ ಕ್ಯಾಲ್ಕುಲೇಟ್ ಮಾಡೋದೇನಿದೆ ಅಂದ್ರೆ ಆರ್ಡಿನೇಟ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆರ್ಡಿನೇಟ್. ಸೊ ಆರ್ಡಿನೇಟ್ ಏನೇನು ಬರುತ್ತೆ ನಾನು ಇಲ್ಲೇ ಡೈರೆಕ್ಟ್ ಆಗಿ ಬರೀತೀನಿ ನೋಡಿ. ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ವೈ ಸಿ ಈಕ್ವಲ್ ಟು ಎಷ್ಟು ಬರುತ್ತೆ, 1/7 ಬರುತ್ತೆ. ಈ ಪಾಯಿಂಟ್ ಅಲ್ಲಿ ಇದ್ರದ್ದು ಈ ವ್ಯಾಲ್ಯೂ ಏನಿದೆಯಲ್ಲ, ಈ ವ್ಯಾಲ್ಯೂ ವೈ ಸಿ 1/7 ಆಗುತ್ತೆ. ವೈ ಡಿ ಈಕ್ವಲ್ಸ್ ಟು 2/7 ಆಗುತ್ತೆ. ರೈಟ್. ಸೊ ಈ ಸೆಕ್ಷನ್ ನ ಇಲ್ಲಿಂದ ಇಲ್ಲಿಗೆ ನಾವು ಕಂಟಿನ್ಯೂಷನ್ ಮಾಡ್ತಾ ಇದೀನಿ ತಾನೆ. ಇದು ಈ ಸೆಕ್ಷನ್ ಈ ತರ ಕಂಟಿನ್ಯೂ ಮಾಡಿದಾಗ ಇದನ್ನ y(x1) ಅಂತ ತಗೋತೀನಿ. ಓಕೆ, ಅದನ್ನ ನಾನು 3/7 ಅಂತ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀನಿ. ಅದೇ ಇಲ್ಲಿ ಮಾಡಿದಾಗ ಏನಾಗುತ್ತೆ, y(x1) ಇದೇನಾಗುತ್ತೆ, y(x2) ಆಗುತ್ತೆ ಇದು. ಸೊ ಅದೇನಾಗುತ್ತೆ 4/7 ಆಗುತ್ತೆ. ನಾನು ತುಂಬಾ ನೀಟಾಗಿ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ y(x1) ಇದಾಯ್ತು, y d ಇದಾಯ್ತು ಈ ಪಾಯಿಂಟ್ ಅಲ್ಲಿ.
ಅದಾದ್ಮೇಲೆ ಇನ್ನೊಂದು ಯಾವ್ದು ಉಳಿತು, ವೈ ಇ ಉಳಿತು. ಸೊ ವೈ ಇ ಎಲ್ಲಿದೆ, ಈ ಪಾಯಿಂಟ್ ಅಲ್ಲಿ ಇದೆ, ಇದು ವೈ ಇ, ರೈಟ್. ಸೊ ವೈ ಇ ಈಕ್ವಲ್ಸ್ ಟು ಎಷ್ಟು, 2/7. 2/7. ಸೊ ಇದನ್ನ ಈ ತರ ತಗೋಬೇಕು. ಬಟ್ ಇವಾಗ ನೋಡಿ, ಇದನ್ನ ನಾನು ಇಲ್ಲಿ ಸ್ವಲ್ಪ ಈಗ ಇರೇಸ್ ಮಾಡ್ತೀನಿ, ಆಯ್ತಲ್ಲ ಡಯಾಗ್ರಾಮ್ ಹಾಕೋದು. ಇವಾಗ ನೋಡೋಣ. ಸೊ ಇದನ್ನ ಸ್ವಲ್ಪ ಇರೇಸ್ ಮಾಡ್ತೀನಿ ಇವಾಗ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಇದನ್ನ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ಎರಡು ಡಿವೈಡ್ ಮಾಡ್ಕೊಳ್ಬಹುದು. ಸೊ ಇದನ್ನ ಒಂದು ದೊಡ್ಡದಾಗಿ ಏನಂತಂದ್ರೆ ಒಂದು ಟ್ರಯಾಂಗಲ್ ತಗೊಳ್ಬಹುದು ನೀವು ಈ ತರ. ಕ್ಯಾಲ್ಕುಲೇಟ್ ಮಾಡೋಕೆ. ಆಮೇಲೆ ಇದನ್ನ ಈ ತರ ನೀವು ತಗೋಬಹುದು, ಇದನ್ನ ಈ ತರ ನೀವು ಇದನ್ನ ಟ್ರಯಾಂಗಲ್ ಆಗಿ ತಗೊಂಡ್ಬಿಟ್ಟು ನಿಮಗೆ ಕ್ಯಾಲ್ಕುಲೇಷನ್ಗೋಸ್ಕರ ಹೇಳ್ತಾ ಇರೋದು. ಈ ತರ ನೀವು ಕ್ಯಾಲ್ಕುಲೇಷನ್ಗೋಸ್ಕರ ಈ ತರ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಇದನ್ನ ನಾನು 1 ಯೂನಿಟ್ ಅಂತ ಬರೀತೀನಿ, ಇದನ್ನು 1 ಯೂನಿಟ್ ಅಂತ ಬರೀತೀನಿ. ಇದನ್ನ ನೀವು ಎರಡು ಟ್ರಯಾಂಗಲ್ ಆಗಿ ಡಿವೈಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿವರೆಗೆ ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ, ಇಲ್ಲಿವರೆಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಇವಾಗ ಫೈಂಡ್ ಔಟ್ ಮಾಡೋಣ, ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಇವಾಗ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್, ದಟ್ ಇಸ್ ಶಿಯರ್ ಫೋರ್ಸ್ ಅಟ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ನೋಡಿ ಇಲ್ಲಿ ಬರ್ತೀನಿ ಇವಾಗ. ಶಿಯರ್ ಫೋರ್ಸ್ at section xx equals, ತುಂಬಾ ಕೇರ್ಫುಲ್ ಆಗಿ ನೋಡಿ. ಇವಾಗ ಫಸ್ಟ್ ಪಾಯಿಂಟ್ ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎ ಅಂದ್ರೆ ಪಕ್ಕ ಯಾವ್ದಿದೆ, ಸಿ ಪಾಯಿಂಟ್. 50 ಇಂಟು ವೈ ಸಿ, ಈ ವ್ಯಾಲ್ಯೂ ಏನಿದೆ ವೈ ಸಿ, ಪ್ಲಸ್ 60 ಅಂದ್ರೆ ಇದು ಈ ಯು ಡಿ ಎಲ್, 60 ಇಂಟು ಬ್ರಾಕೆಟ್ ಅಲ್ಲಿ ಹಾಫ್ ಇಂಟು ಬೇಸ್, ಆಯ್ತಾ, ಇದು ಹಾಫ್ ಇಂಟು ಬೇಸ್ ಏನಿದೆ ವೈ ಡಿ ಪ್ಲಸ್ ವೈ ಎಕ್ಸ್ ಒನ್ ಇಂಟು 1 ಬ್ರಾಕೆಟ್ ಕ್ಲೋಸ್. ಅರ್ಥ ಆಯ್ತಾ ಇಲ್ಲ? ಇನ್ನೊಂದ್ಸಲ ನೋಡ್ಕೊಳ್ಳಿ. 60 ಇಂಟು ಇದು ಯಾವ್ದಿದೆ, ಇಲ್ಲಿ 60 ಇದೆ. ಸೊ 60 ಇಂಟು ಇದೇನು ಫುಲ್ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ನಾನು ತಗೋತಾ ಇರೋದು. ಈ ಪೋರ್ಷನ್ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ. ಸೊ 60 ಇಂಟು ವೈ ಡಿ, ಇದು ವೈ ಡಿ ಪ್ಲಸ್ ವೈ ಎಕ್ಸ್ ಒನ್, ಈ ಪೋರ್ಷನ್ ಫುಲ್ ತಗೋಬೇಕಲ್ಲ ನಾವು. ಈ ಫುಲ್ ಪೋರ್ಷನ್ ತಗೋತಾ ಇರೋದು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ತಾ ಇರೋದು 1 ಯೂನಿಟ್ ಅಂತ ತಗೋತಾ ಇದೆ. ಇದನ್ನು ನೋಡಿ ಈ ಪೋರ್ಷನ್ ತಗೋತಾ ಇರೋದು. ಸೊ ಅದನ್ನು ತಗೊಂಡಾಗ ಈ ತರ ಬರುತ್ತೆ. ನೆಕ್ಸ್ಟ್ ಇವಾಗ ಯಾವ್ದಾಯ್ತು ಹೇಳಿ, 50 ಆಯ್ತು, ಮತ್ತೆ ಇದಿಷ್ಟು ಪೋರ್ಷನ್ ಆಯ್ತು. ಈಗ ಇದು ರಿಮೈನಿಂಗ್ ಪೋರ್ಷನ್ ನ ತಗೊಳ್ಳೋಣ. ಸೊ ಪ್ಲಸ್ 60 ಬ್ರಾಕೆಟ್ 60 ಇಂಟು ಅಗೇನ್ ಹಾಫ್ ಇಂಟು ಏನಾಗುತ್ತೆ ಇವಾಗ ವೈ ಎಕ್ಸ್ ಟು, ಕರೆಕ್ಟಾ, ವೈ ಎಕ್ಸ್ ಟು ಇದೆಯಲ್ಲ, ವೈ ಎಕ್ಸ್ ಟು ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಪ್ಲಸ್ ವೈ ಇ ಎಲ್ಲಿದೆ, ಇಲ್ಲಿದೆ, ವೈ ಎಕ್ಸ್ ಟು ಪ್ಲಸ್ ವೈ ಇ ಇಂಟು ಟು ಯಾವುದು, ಇದು ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ 2 ಇದೆ. ಅದೇ ಇಲ್ಲಿ ಇಂಟು 1, ಯಾಕೆ ಇದು ಎಷ್ಟು ಡಿಸ್ಟೆನ್ಸ್ ಇದೆ, 1 ಇದೆ. ಇದು ಎಷ್ಟಿದೆ, 2 ಇದೆ. ಇದು 2 ಇದೆ ತಾನೆ, ಅದಕ್ಕೆ ಇಂಟು 2. ಇದು ಎಷ್ಟಿದೆ, 1 ಇದೆ, ಅದಕ್ಕೆ ಇಂಟು 1. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ನೆಕ್ಸ್ಟ್. ಸೊ ಇದನ್ನ ಮಾಡಿದಾಗ ಇವಾಗ ಇದ್ರ ವ್ಯಾಲ್ಯೂಸ್ ನ ಪುಟ್ ಮಾಡಬೇಕು. 50 ಇಂಟು ವೈ ಸಿ ಎಷ್ಟಿದೆ, 1/7. ಈಗ ವೈ ಸಿ ವ್ಯಾಲ್ಯೂ ಯಾವ ತರ ಬಂತು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ. ಪ್ಲಸ್ 60 ಬ್ರಾಕೆಟ್ ಆಫ್ ಹಾಫ್ ಇಂಟು ವೈ ಡಿ ಎಷ್ಟು, ವೈ ಡಿ 2/7. ವೈ ಡಿ ಇಸ್ 2/7. ಇಲ್ಲಿ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಸೊ ಮೈನಸ್ 2/7 ಬರುತ್ತಲ್ಲ, ಮೈನಸ್ 2/7 ಬರುತ್ತೆ. ಇದು ವೈ ಡಿ ಯಾವ್ದು ಬರುತ್ತೆ ಹೇಳಿ, ಮೈನಸ್ 2/7, ಯಾಕೆಂದ್ರೆ ಡೌನ್ ಲೈನ್ ಅಲ್ಲಿ ಇದೆ ಇಲ್ಲಿ. ಸೊ ಇದು ಮೈನಸ್, ಇಲ್ಲಿ ನೋಡಿ ಮೈನಸ್ ಇದೆಲ್ಲ, 2/7 ಮೈನಸ್ ಆಫ್ 3/7 ಇಂಟು 1 ಪ್ಲಸ್ 60 ಇಂಟು
half into yx2 4/7 plus ye ಏನಾಗುತ್ತೆ 2/7 into 2, right? So ಇದು ಈ ತರ ಕ್ಲೋಸ್, ಇದು ಈ ತರ ಕ್ಲೋಸ್. ನಾವು ಎಷ್ಟಾಗುತ್ತೆ ಶಿಯರ್ ಫೋರ್ಸ್ ಎಟ್ xx ಕ್ಯಾಲ್ಕುಲೇಟ್ ಮಾಡಿದಾಗ 160/7 ಆಗುತ್ತೆ. 160/7 ಕಿಲೋ ನ್ಯೂಟನ್. ಗೊತ್ತಾಯ್ತಾ? ಸಿಂಪಲ್ ಆಗಿದೆ, ಬಟ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಶಿಯರ್ ಫೋರ್ಸ್ ಬಗ್ಗೆ ಯಾವುದೇ ತರ ಡೌಟ್ ಇಲ್ಲ, ಕ್ಲಿಯರ್ ಕಟ್ ಬರ್ದಿದ್ದೀನಿ. ಕ್ಲಿಯರ್ ಕಟ್, ಯಾವುದೇ ತರ ಕಚಿಪಿಚಿ ಬೇಡ, ನಿಮ್ಗೆ ಕನ್ಫ್ಯೂಷನ್ ಬೇಡ. ಓಕೆ, ಗೊತ್ತಾಯ್ತಲ್ಲ? ಇವಾಗ ಏನ್ ಮಾಡೋಣ, ಬೆಂಡಿಂಗ್ ಮೂಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋಣ ವಿತ್ ಡಯಾಗ್ರಾಮ್ ನ ನೆಕ್ಸ್ಟ್ ಪೇಜ್ ಅಲ್ಲಿ ಡ್ರಾ ಮಾಡಬೇಕು. ಎರಡೇ ಪ್ರಾಬ್ಲಮ್ ಮಾಡೋಣ, ಚೆನ್ನಾಗಿ ಮಾಡೋಣ. ರೈಟ್, ಈಗ ನೋಡಿ ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನೀಟಾಗಿ. ರೈಟ್, ಇಲ್ಲೊಂದು ಸಪೋರ್ಟು, ಯಾಕೆಂದ್ರೆ ಡಯಾಗ್ರಾಮ್ ಡ್ರಾ ಮಾಡೋದು ಇಂಪಾರ್ಟೆಂಟ್ ಇದೆ, ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. 50 ಕಿಲೋ ನ್ಯೂಟನ್, ಇದು ಸಿ ಪಾಯಿಂಟ್, ಇದು ಎ ಪಾಯಿಂಟ್, ಇದು ಸಿ ಪಾಯಿಂಟ್. ಆಮೇಲೆ ಇಲ್ಲಿ ಇದಾದ್ಮೇಲೆ ಇ, ಇದಾದ್ಮೇಲೆ ಬಿ. ಓಕೆ, ಇವಾಗ ಇಲ್ಲಿದು ಏನಿದೆ ಹೇಳಿ, ನಮ್ದು ಸೆಕ್ಷನ್ ಇಲ್ಲಿ ಫೈಂಡ್ ಔಟ್ ಮಾಡೋದಿದೆ. ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್ ಆಯ್ತು, ಇವಾಗ ಬೆಂಡಿಂಗ್ ಮೂಮೆಂಟ್. ಸೊ ಇಲ್ಲಿ ಏನಾಗುತ್ತೆ, 1 ಮೀಟರ್, ಇಲ್ಲಿಂದ ಇಲ್ಲಿಗೆ ಇದನ್ನು 1 ಮೀಟರ್, ಇದನ್ನು 1 ಮೀಟರ್, 1 1 1. ಸೊ ದಿಸ್ ಈಸ್ 2 ಮೀಟರ್, ದಿಸ್ ಈಸ್ ಆಲ್ಸೋ 2 ಮೀಟರ್. ಓಕೆ, ಕ್ಲಿಯರ್ ಆಯ್ತಾ? ಇವಾಗ ನೋಡಿ, ಸೊ ಇದು ಎಷ್ಟಿದೆ ಲೋಡು, 60 ಕಿಲೋ ನ್ಯೂಟನ್ ಪರ್ ಮೀಟರ್. ಸೊ ಇದು ಬಂದ್ಬಿಟ್ಟು ಲೋಡ್ ಇದೆ. ಇವಾಗ ಕ್ಯಾಲ್ಕುಲೇಟ್ ಯಾವ ತರ ಮಾಡಬೇಕು, ಮತ್ತೆ ಇದನ್ನ ಈ ತರ ಕೆಳಗಡೆ ತಗೋಬೇಕಾಗುತ್ತೆ. ತುಂಬಾ ಕಷ್ಟ ಪಡ್ತಾ ಇದೀನಿ ನಿಮ್ಗೋಸ್ಕರ. ಸ್ವಲ್ಪ ಚೆನ್ನಾಗಿ ನೋಡಿ ಎಲ್ಲರೂ. ಬರೀ PWD ಯಾವ್ದಾದ್ರು ನ್ಯೂಸ್ ಇದ್ರೆ ನೋಡ್ತೀರಾ, ಕ್ಲಾಸಸ್ ನೋಡೋದಿಲ್ಲ. ಕ್ಲಾಸಸ್ ನೋಡಿದ್ರೆ PWD ಆಗುತ್ತೆ, PWD ನ್ಯೂಸ್ ನೋಡಿದ್ರೆ ನಿಮ್ದು ಕ್ಲಿಯರೆನ್ಸ್ ಆಗೋಲ್ಲ ಎಕ್ಸಾಮ್. ಗೊತ್ತಾಯ್ತಾ? ಸ್ವಲ್ಪ ನೋಡಿ, ಚೆನ್ನಾಗಿ ವಿಡಿಯೋಸ್ ನಿಮ್ಗೋಸ್ಕರ ಮಾಡ್ತಾ ಇರೋದು. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಈ ತರ ನಾನು ಒಂದು ಲೈನ್ ಹಾಕೊಂಡೆ. ಸೊ ಇವಾಗ ಇದ್ರದ್ದು ಶಿಯರ್ ಫೋರ್ಸ್, ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಯಾವ ತರ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂತ ನಾರ್ಮಲಿ ನೀವು ಯಾವ ತರ ಬರುತ್ತೆ ನಿಮ್ಗೆ ಗೊತ್ತೇ ಇದಲ್ಲ. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಬೆಂಡಿಂಗ್ ಮೂವ್ಮೆಂಟ್, ಸೊ ಅದು ಡ್ರಾ ಮಾಡಿದಾಗ ಈ ತರ ಬರುತ್ತೆ. ರೈಟ್, ಸೊ ಈ ತರ ಹೋಗುತ್ತೆ, ಇದನ್ನು ಈ ತರ ಬರುತ್ತೆ. ಒಂದು ನಿಮಿಷ, ಸಾರಿ. ಅಯ್ಯೋ, ಓಕೆ ಓಕೆ, ಈ ತರ ಬರುತ್ತೆ. ಸೊ ಇವಾಗ ಇಲ್ಲಿ ಈ ವ್ಯಾಲ್ಯೂ ಏನಿದೆ, ಮತ್ತೆ ಇದು ನೋಡ್ಬೇಕು ಇವಾಗ. ಸೊ ಈ ವ್ಯಾಲ್ಯೂ ಒಂದು ಬೇಕು, ಆಮೇಲೆ ಈ ವ್ಯಾಲ್ಯೂ ಬೇಕು, ಆಮೇಲೆ ಈ ವ್ಯಾಲ್ಯೂ ಬೇಕು. ಈ ವ್ಯಾಲ್ಯೂ ಅಂತೂ ಬೇಕೇ ಬೇಕು ಬಿಡಿ, ಈ ವ್ಯಾಲ್ಯೂ ಬೇಕೇ ಬೇಕು. ರೈಟ್, ಇವು 4 ವ್ಯಾಲ್ಯೂ ಬೇಕು. ಸೊ ಇದಕ್ಕೇನಂತೀನಿ YC, ಇದಕ್ಕೇನಂತೀನಿ YD. ಸೊ ಇದು ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ. ಸೊ ಇದು ಏನು YE. ಇವಾಗ ನೋಡಿ, ಸೊ YC ನ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ, YC ನ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ನಿಮ್ಗೆ ಗೊತ್ತಿದೆ. YC ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿದಾಗ, ಫಸ್ಟ್ ಪ್ರಾಬ್ಲಮ್ ಯೂಸ್ ಮಾಡಿ ಬರುತ್ತೆ. YC = 4/7. YD = ಎಷ್ಟಾಗುತ್ತೆ, 8/7. ಗೊತ್ತಾಯ್ತಾ? ಅದೇ YE ಎಷ್ಟು ಬರುತ್ತೆ, YE ಬಂದ್ಬಿಟ್ಟು 6/7. ಇವು 3 ವ್ಯಾಲ್ಯೂ. ಆಮೇಲೆ ಈಗ YX ಅಂತ ಇಲ್ಲಿ ಬರುತ್ತೆ ಮೇಲ್ಗಡೆ, YX ಯಾವುದು, ಇಲ್ಲಿ ಈ ಪಾಯಿಂಟ್ YX ಅಂತ ಬಂದಾಗ ಅದೇನಾಗುತ್ತೆ, L - A ಡಿವೈಡೆಡ್ ಬೈ L. ಇದು ನಾನು ಡೈರೆಕ್ಟ್ ಬರಿತಾ ಇಲ್ಲ, ಆಲ್ರೆಡಿ ನಾನು ಪ್ರೀವಿಯಸ್ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿದ್ದೀನಿ. ಸೊ ಅಲ್ಲಿ ಮಾಡಿದ್ದೀನಿ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. ಯಾರು ಇದು ಮಾಡ್ಕೋಬೇಡಿ, ಡೈರೆಕ್ಟ್ ಆಗಿ ವಿಡಿಯೋ ಬಂದು ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಪ್ರೀವಿಯಸ್ ವಿಡಿಯೋ ನೋಡಿ ಇದು ವಿಡಿಯೋ ನೋಡ್ಬೇಕಾಗುತ್ತೆ. L - A ಡಿವೈಡ್ ಬೈ L = 12/7.
So this is a influence line diagram for bending moment at x. ಇದು influence line diagram ಇದೆ, but value ನಮಗೆ ಇನ್ನೂ ಸಿಕ್ಕಿಲ್ಲ. So this is influence line diagram for shear force at xx. Okay, at xx ಇದು ಸೇಮ್ at xx. ಇವಾಗ ನಮಗೆ ಬೇಕಾಗಿರೋದು ಯಾವುದಿದೆ, ಇಲ್ಲಿ ಬರೀತೀನಿ. ಸೊ ಈ ಬೆಂಡಿಂಗ್ ಮೂಮೆಂಟ್ at x ಏನಾಗುತ್ತೆ, 50 into yc, 50 into yc plus 60 into half into ye. ಗೊತ್ತಾಗ್ತಿದೆ ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ye, ಈ ಕಡೆ ನೋಡಿ ye plus yx. ಒಂದು ನಿಮಿಷ, ye plus yx, ye plus yx, right? ye plus yx into 1 plus 1 plus half into, ಗೊತ್ತಾಯ್ತಾ, 1 plus half into yx plus ye, yx plus ye into 2 ಬ್ರಾಕೆಟ್ ಕ್ಲೋಸ್. ಇದು ಈ ಬ್ರಾಕೆಟ್ ಕ್ಲೋಸ್ ಆಗುತ್ತೆ. ಎಲ್ಲಿಂದ, ಇಲ್ಲಿಂದ ಈ ಬ್ರಾಕೆಟ್ ಕ್ಲೋಸ್. ಗೊತ್ತಾಯ್ತಾ, ಹಾಫ್ ಇಂಟು ye ಪ್ಲಸ್ yx ಇಂಟು 1, ರೈಟ್, ಇಂಟು 1. ಸಾರಿ, ಇದು y, ಒಂದು ನಿಮಿಷ, y ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ನಿಮಿಷ, ಸಾರಿ, ಇದು yd ಬರಬೇಕು, ಇದು yd ಇದೆ, ಸಾರಿ, yd ಪ್ಲಸ್ yx, yd ಪ್ಲಸ್ yx ಇಂಟು 1, ಕರೆಕ್ಟಾ? ಅದಾದ್ಮೇಲೆ 1 ಪ್ಲಸ್ ಹಾಫ್ ಇಂಟು yx ಪ್ಲಸ್ ye, yx ಪ್ಲಸ್ ye ಇಂಟು 2 ಇದೆ, ಇದು ಡಿಸ್ಟೆನ್ಸ್, ಗೊತ್ತಾಯ್ತಾ, ಇಂಟು 2 ಡಿಸ್ಟೆನ್ಸ್. ಇವಾಗ ವ್ಯಾಲ್ಯೂನ ಪುಟ್ ಮಾಡೋಣ. 50 ಇಂಟು yc ವ್ಯಾಲ್ಯೂ ಏನಿದೆ, 4/7 ಪ್ಲಸ್ 60 ಇಂಟು ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಓಪನ್ ಹಾಫ್ ಇಂಟು yd ವ್ಯಾಲ್ಯೂ ಏನಿದೆ, yd ವ್ಯಾಲ್ಯೂ ಬಂದ್ಬಿಟ್ಟು 8/7 ಇದೆ. 8/7 ಪ್ಲಸ್ 12/7, ಕರೆಕ್ಟಾ, ಇಂಟು 1 ಪ್ಲಸ್ 1, ಸಾರಿ, ಇಂಟು ಬೇಕಿದು, ಇದು ಇಂಟು 1 ಆಯಿತು, ಪ್ಲಸ್ ಇಂಟು 1 ಆದಮೇಲೆ ಇಲ್ಲಿ ಇಲ್ಲ, ಇಂಟು 1 ನಿಮಿಷ, ಇಂಟು 1 ಪ್ಲಸ್ ಇಲ್ಲಿ ಈ ಥರ ಪ್ಲಸ್ ಇಂಟು 1 ಹಾಫ್ ಇಂಟು yx ವ್ಯಾಲ್ಯೂ ಏನಿದೆ, 12/7 ಪ್ಲಸ್ 6/7 into 2. So 1880 divided by 7. So you will get 268.5 kilonewton meter. ಎಕ್ಸಾಮ್ ಅಲ್ಲಿ ಕ್ಯಾಲ್ಸಿ ಇರುತ್ತೆ, ತೊಂದರೆ ಮಾಡ್ಕೋಬೇಡಿ, ಆರಾಮಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಆಯ್ತಾ, ಆರಾಮಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಗೊತ್ತಾಯ್ತಾ, ಸಿಂಪಲ್ ಆಗಿದೆ, ಬಟ್ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ ಕಾನ್ಸೆಪ್ಟ್. ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಇದನ್ನ ಯಾವುದು ನಾರ್ಮಲ್ ಶೇರ್ ಫೋರ್ಸ್ ಡಯಾಗ್ರಾಮ್, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಇಂದ ಮಾಡಕ್ ಹೋದ್ರೆ ನಿಮ್ಗೆ ಬರೋದಿಲ್ಲ, ಇದು ಗೊತ್ತಾಯ್ತಾ. ಓಕೆ, ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಗೊತ್ತಾಯ್ತಾ. ಸೊ ಈ ತರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಕ್ಕಾಗುತ್ತೆ. ಇನ್ನೂ ಒಂದು ಸಿಂಪಲ್ ಪ್ರಾಬ್ಲಮ್ ನ ನೋಡೋಣ. ಸೊ ಈ ಪ್ರಾಬ್ಲಮ್ ಬಂದ್ಬಿಟ್ಟು ಇದು ರೋಲಿಂಗ್ ಲೋಡ್ ಮೇಲೆ ಇದೆ, ರೋಲಿಂಗ್ ಲೋಡ್ ಆರ್ ವೀಲ್ ಲೋಡ್ ಅಂತ ಅನ್ಬೋದು. ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನು ಆಲ್ರೆಡಿ ಸಿಲೆಬಸ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಡೈರೆಕ್ಟ್ ರೋಲಿಂಗ್ ಲೋಡ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಏನೂ ಇಲ್ಲ, ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸೇ ಇದೆ, ರೈಟ್. ಅದನ್ನೇ ಡೈರೆಕ್ಟ್ ಆಗಿ ಮಾಡೋಣ, ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಬೇಡ. 2 wheel loads of 50 kilonewton and 150 kilonewton
spaced at 2 meter move on a girder of 12 meter long ಅಂತ ಹೇಳ್ತಾ ಇದ್ದಾರೆ. ಏನು ಕೆಲಸ ಮಾಡೋಣ, ಒಂದು ಡಯಾಗ್ರಾಮ್ ಹಾಕೋಣ ಈ ತರ. ಸೊ ಈ ಕಡೆ ಒಂದು ಸಪೋರ್ಟ್ ಇದೆ, ಸೊ ಈ ಕಡೆ ಒಂದು ಸಪೋರ್ಟ್, ರೈಟ್. ಸೊ ಈ ತರ ಸಪೋರ್ಟ್ ಇದೆ. 2 wheel loads 50 kN and 150 kN at 2 meter move on a girder of 12 meter long. Find the value of the maximum positive and negative shear force at a section 3 meter from the left end. Left portion ಇದೆಯಲ್ಲ, ಸೊ ಇಲ್ಲಿಂದ 3 ಮೀಟರ್ಗೆ ಏನಿದೆ ಒಂದು ಸೆಕ್ಷನ್ ತಗೋತಾ ಇದೀವಿ ನಾವು, ಆಯ್ತಾ. ಇದನ್ನ ಸಿ ಅಂತ ಕೊಡ್ತೀನಿ, ಇದಕ್ಕೆ ಎ, ಇದು ಬಿ. ಸೊ ಈ ಸೆಕ್ಷನ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ನೀವು ಅಂದ್ರೆ ನೆಗೆಟಿವ್, ಮ್ಯಾಕ್ಸಿಮಮ್ ಪಾಸಿಟಿವ್ ಅಂಡ್ ನೆಗೆಟಿವ್ ಶಿಯರ್ ಫೋರ್ಸ್ ಅಟ್ ಸೆಕ್ಷನ್ 3 ಮೀಟರ್ ಫ್ರಮ್ ದ ಲೆಫ್ಟ್ ಎಂಡ್. ಎನಿ ವೀಲ್ ಲೋಡ್ ಕ್ಯಾನ್ ಲೀಡ್ ದ ಅದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನು ಆಕ್ಚುಯಲ್ ಪ್ರಾಬ್ಲಮ್ ಏನಿದೆ ಗೊತ್ತಾ, ಇದು ಆಕ್ಚುಲಿ ಪ್ರಾಕ್ಟಿಕಲ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನ ಅವರು ಥೆರೋಟಿಕಲ್ ಟೈಪ್ ಕೊಟ್ಟಿದ್ದಾರೆ. ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಈಗ ಇನ್ನೊಂದ್ಸಲ ನಾನು ಇಲ್ಲಿ ಇದನ್ನ ಯಾವ ತರ ಸೊಲ್ಯೂಷನ್ ನಾವು ತೆಗಿಬಹುದು ಅಂತ ಹೇಳ್ತೀನಿ ನೋಡಿ. ಸೊ ಇದು ಗಿವನ್ ಪ್ರಾಬ್ಲಮ್. ಸೊ ದಿಸ್ ಇಸ್ ಅ ಗಿವನ್ ಪ್ರಾಬ್ಲಮ್. ಈಗ ಸೊಲ್ಯೂಷನ್ ನಾವು ಮಾಡೋಣ ನೋಡಿ. ಸೊ ಸೊಲ್ಯೂಷನ್ ಯಾವ ತರ ಮಾಡಬಹುದು ಇದಕ್ಕೆ. ಸೊ ಫಸ್ಟ್ ಏನ್ ಫೈಂಡ್ ಔಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಪಾಸಿಟಿವ್ ಅಂಡ್ ನೆಗೆಟಿವ್, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಮತ್ತೆ ನೆಗೆಟಿವ್. ಇವಾಗ ಫಸ್ಟ್ ಏನ್ ಮಾಡೋಣ, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಸಿ. ಸೊ ಇದನ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಅದು ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ರೈಟ್ ಏನ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಲ್ಲಾಗುತ್ತೆ, 150 ಕಿಲೋನ್ಯೂಟನ್ ಇದೆ ಮತ್ತೆ 15 ಇದೆ. ಸೊ ಅದರದ್ದು ಒಂದು ಡಯಾಗ್ರಾಮ್ ಇಲ್ಲಿ ಡ್ರಾ ಮಾಡೋಣ, ಅಂದ್ರೆ ನಿಮಗೆ ಫುಲ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ, ರೈಟ್. 2 supports. Now they are telling 50 kilonewton and 150 kilonewton spaced at 2 meter move on a girder of 12 meter ಅಂತ ಹೇಳ್ತಾ ಇದ್ದಾರೆ. ಸೊ ಇದು ರಿಮೈನಿಂಗ್ ಪೋರ್ಷನ್ ಏನಿದೆ ಇದು 9 ಮೀಟರ್ ಇದೆ. ಸೊ ಗರ್ಡರ್ ಟೋಟಲ್ 12 ಮೀಟರ್ ಇದೆ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, 2 ಮೀಟರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ರೈಟ್. ಸೊ ಆ ಸಿ ಪಾಯಿಂಟ್ ಇಂದ 2 ಮೀಟರ್ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಸಿ ಪಾಯಿಂಟ್ ಇಲ್ಲಿದೆ, ರೈಟ್. ಇದು ಸಿ ಪಾಯಿಂಟ್ ಇದೆ. ಸೊ ಇಲ್ಲಿ ಏನಾಗಿದೆ, ಇದು ಇಲ್ಲಿ 150 ಕಿಲೋನ್ಯೂಟನ್ ಇದೆ. ಇಲ್ಲಿ 150 ಇಲ್ಲಿದೆ, 150 ಬೇಡ, ಎಲ್ಲ ಬರೇ ಬೇಡ ಎಲ್ಲ ಕಡೆ. 150 ಕಿಲೋನ್ಯೂಟನ್ ಅಲ್ಲಿಂದ 2 ಮೀಟರ್ಗೆ ಇದೆ, ಅಲ್ಲಿಂದ 2 ಮೀಟರ್ಗೆ. ಸೊ ಇದು 150 ಕಿಲೋ ನ್ಯೂಟನ್. ಸೊ ಇದು 50 ಕಿಲೋ ನ್ಯೂಟನ್. ಸೊ ದಿಸ್ ಡಿಸ್ಟೆನ್ಸ್ ದೇ ಹ್ಯಾವ್ ಗಿವನ್ 2 ಮೀಟರ್. ಗೊತ್ತಾಯ್ತಾ. ಈ ಪಾಯಿಂಟ್ ಯಾವ್ದಿದೆ, ಇದು ಸಿ ಪಾಯಿಂಟ್ ಇದೆ, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್. ಇಲ್ಲಿಂದ 2 ಮೀಟರ್. ಈ ಡಯಾಗ್ರಾಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಡಯಾಗ್ರಾಮ್ ಹಾಕಕ್ ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬರೋದಿಲ್ಲ. ಓಕೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದೀನಿ. ಸೊ ಈಗ ಇದ್ರದ್ದು ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಹಾಕ್ಬಿಟ್ಟು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಯಾವ ತರ ಮಾಡ್ಬೋದು ನಾವು, ನಿಮ್ಗೆ ಬರುತ್ತಾ? ಈಗ ಇಲ್ಲಿ ಆರಾಮಾಗಿ ನಾವು ಡ್ರಾ ಮಾಡ್ಬೋದು ತಾನೆ. ಈಗ ನೋಡಿ, ಇಲ್ಲೊಂದು ಲೈನ್ ಹಾಕ್ತೀನಿ ಈ ತರ. ಸೊ ಯಾವ ತರ ಬರುತ್ತೆ ಇಲ್ಲಿ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್, ರೈಟ್. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವ ತರ ಬರುತ್ತೆ, ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲೊಂದು ಲೈನ್ ಹಾಕ್ತೀನಿ ಈ ತರ, ರೈಟ್. ಅದಾದ್ಮೇಲೆ ಇಲ್ಲಿಂದ ಈ ಪಾಯಿಂಟ್ ವರೆಗೆ ಒಂದು ಹಾಕ್ತೀನಿ. ಬಟ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಇನ್ನು ಯಾವುದು ಎಷ್ಟೆಷ್ಟು ಬರುತ್ತೆ ಅಂತ, ಗೊತ್ತಾಯ್ತಾ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ. ಸೊ ಇದನ್ನು ಬೇಕು ನಮ್ಗೆ, ಆಮೇಲೆ ಇದನ್ನು ಬೇಕು. ಇದು ವ್ಯಾಲ್ಯೂ ಈ ತರ ಕೆಳಗೆ ಬರುತ್ತೆ. ಓಕೆ, ಇದನ್ನ ನಾವು ಈ ತರ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಏನಾಗುತ್ತೆ, ಇದು ಒಂದು ಯೂನಿಟ್ ಆಗುತ್ತೆ, ಇದು ಒಂದು ಯೂನಿಟ್ ಆಗುತ್ತೆ, ಚಾನ್ಸಸ್ ಇದೆ. ಈ ತರ ಆಗುತ್ತೆ ತಾನೇ ಇದು. ಸೊ ಅವಾಗ ಏನಾಗುತ್ತೆ ಹೇಳಿ, ಇದು 1 ಯೂನಿಟ್ ಆಗುತ್ತೆ. ನಾನು ಅವಾಗಲೇ ಹೇಳಿದ್ದೆ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಸೊ ಇದು 1 ವ್ಯಾಲ್ಯೂ ಆಗುತ್ತೆ, ಇದು 1, ಇದು 1. ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಿದಾಗ ಈ ವ್ಯಾಲ್ಯೂ ಏನಾಗುತ್ತೆ, ಇದು ಬಂದ್ಬಿಟ್ಟು
9/12 ಆಗುತ್ತೆ. 9/12. ಅದೇ ಇದು ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ ಇದ್ರದ್ದು, ಇದು 7/12 ಆಗುತ್ತೆ. 9/12, 7/12. ಸೊ ಇದು ವ್ಯಾಲ್ಯೂ ಏನಿದೆ ಪಾಸಿಟಿವ್ ವ್ಯಾಲ್ಯೂ. ಇದು ವ್ಯಾಲ್ಯೂ ಏನಿದೆ ಕೆಳಗಡೆದು ಯಾವ ತರ ಬರುತ್ತೆ, ಇದು ನೆಗೆಟಿವ್ ಬರುತ್ತೆ. ಗೊತ್ತಾಯ್ತಾ, ಇದು ಬಂದ್ಬಿಟ್ಟು ನೆಗೆಟಿವ್. ಸೊ ಇದು ಏನ್ ವ್ಯಾಲ್ಯೂ ಬರುತ್ತೆ, ಈ ವ್ಯಾಲ್ಯೂ ಬಂದ್ಬಿಟ್ಟು 3/12. 3/12 ಇದು ಬಂದ್ಬಿಟ್ಟು ಬಿ ಪಾಯಿಂಟ್ ಇದೆ. ಇಷ್ಟ ಅರ್ಥ ಆಯ್ತಾ. ಈ ಪಾಯಿಂಟ್ಸ್ ಫಸ್ಟ್ ನಿಮಗೆ ಆರ್ಡಿನೇಟ್ಸ್ ಬರೋದು ಬರಬೇಕು. ಸೊ ಪೊಸಿಷನ್ ಆಫ್ ದಿ ಲೋಡ್ಸ್ ನಿಮಗೆ ಗೊತ್ತಾಗಬೇಕು. ಆಯ್ತಾ. ಈಗ ನಾವು ಏನ್ ಫೈಂಡ್ ಔಟ್ ಮಾಡಬೇಕು, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಟ್ ಸಿ. ಸೊ ಇಲ್ಲಿ ಏನ್ ಬರೀತೀನಿ ನಾನು, ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಎಟ್ ಸೆಕ್ಷನ್ ವಿಲ್ ಅಕ್ಕರ್. ಮ್ಯಾಕ್ಸಿಮಮ್ ಪಾಸಿಟಿವ್ shear force at section will occur when 150 kilonewton load is just to the right section, ಗೊತ್ತಾಯ್ತಾ. ರೈಟ್ ಸೆಕ್ಷನ್ ಅಲ್ಲಿ ಇದೆ, ಆಲ್ರೆಡಿ ಡ್ರಾ ಮಾಡಿದೀವಿ. ಅಂಡ್ 50 kilonewton ಈಸ್ ಅಹೀದ್ ಅಂದ್ರೆ ಮುಂದೆ, ಅಹೀದ್ ಆಫ್ 150 kilonewton ಲೋಡ್. 150 kilonewton ಲೋಡ್ ಇದೆ. ಈ ಡಯಾಗ್ರಾಮ್ ಹಾಕಿದೀವಿ. ಸೊ ಈಗ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್, maximum positive shear force at C. ಅದನ್ನ ಯಾವ ತರ ಮಾಡ್ತೀವಿ, SC ಈಕ್ವಲ್ಸ್ 150 ಅಲ್ಲಿದೆ. 150 ಲೋಡ್ ಕಾಣಿಸ್ತಾ ಇದೆಯಲ್ಲ, 150 ಇಂಟು ಸೇಮ್ ಲಾಸ್ಟ್ ಪ್ರಾಬ್ಲಮ್ ಯಾವ ತರ ಮಾಡಿದ್ರೆ ಅದೇ ತರ 150 ಇಂಟು 9/12 ಇದೆಯಾ, ಪ್ಲಸ್ 50 into 7/12. So ಎಷ್ಟಾಗುತ್ತೆ 1700/12. So the answer is 141.67 kilonewton. ಗೊತ್ತಾಯ್ತಾ. ಸೊ ಇದು ಬಂದ್ಬಿಟ್ಟು ಏನಾಯ್ತು ಹೇಳಿ, ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ಅಟ್ ಸಿ ಪಾಯಿಂಟ್ ಆಯ್ತು. ಬಟ್ ಅಲ್ಲಿ ಇನ್ನೊಂದು ಏನ್ ಕೇಳಿದ್ದಾರೆ, ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಎಟ್ ಸಿ ಅಂತ ಕೇಳಿದ್ದಾರೆ. ಅದನ್ನು ಮಾಡ್ಬೇಕಲ್ಲ, ಅದನ್ನು ಮಾಡೋಣ ಇವಾಗ. ಸೊ ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ, ಇಲ್ಲಿ ಬರಿತೀನಿ, ಇದನ್ನು ಡಿವೈಡ್ ಮಾಡೋಣ ಈ ತರ. ಸೊ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ಎಟ್ ಸಿ. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಎಟ್ ಸಿ ಯಾವ ತರ ಮಾಡಬೇಕು ಅಂತಂದ್ರೆ, ಮ್ಯಾಕ್ಸಿಮಮ್ ನೆಗೆಟಿವ್, ಈಗ ಪಾಸಿಟಿವ್ ಆಗಿದೆ, ನೆಗೆಟಿವ್ ಅಲ್ಲಿ ಬರುತ್ತೆ ಶಿಯರ್ ಫೋರ್ಸ್ ಅಂಡ್ ಸೆಕ್ಷನ್ ವಿಲ್ ಅಕ್ಕರ್. ವೇರ್ ವೆನ್ 150 kilonewton load is just ಟು ದ ಲೆಫ್ಟ್. ಗೊತ್ತಾಯ್ತಾ, ನೋಡಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾರ. ಟು ದ ಲೆಫ್ಟ್ ಆಫ್ ಸೆಕ್ಷನ್ ಅಂಡ್ 50 kilonewton ಈಸ್ ಬಿಹೈಂಡ್ what? Behind the 150 kilonewton load. ಗೊತ್ತಾಯ್ತಾ. ಸೊ ಇದನ್ನ ಈ ಏನ್ ಬರ್ದಿದ್ದೀನಿ ನೋಡಿ, ಅದನ್ನ ನಾವು ಡಯಾಗ್ರಾಮ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಎನಿ ವೀಲ್ ಲೋಡ್ ಕ್ಯಾನ್ ಲೀಡ್ ದ ಅದರ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಲೋಡು ಈ ಕಡೆಯಿಂದ ಈ ಕಡೆಯಿಂದ ಆಗೋ ಚಾನ್ಸಸ್ ಇದೆ. ಗೊತ್ತಾಯ್ತಾ. ಇವಾಗ ಡಯಾಗ್ರಾಮ್ ನ ಡ್ರಾ ಮಾಡೋಣ ಇನ್ನೊಂದ್ಸಲ, ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ. ಸೊ ದಿಸ್ ಇಸ್ ಸಿಂಪ್ಲಿ ಸಪೋರ್ಟೆಡ್. ಇದೊಂದು ಬೀಮು. ಈಗ ಇದು ಸಿ ಪಾಯಿಂಟ್ ಇಲ್ಲಿದೆ, ಇದು ಎಷ್ಟಿದೆ, 150 kilonewton ಇದೆ ಸಿ ಪಾಯಿಂಟ್. ಸೊ ಇಲ್ಲಿಂದ 2 ಮೀಟರ್
ಇಲ್ಲೊಂದು ಲೋಡ್, ಅದೇ ಯಾವುದು 50 ಕಿಲೋ ನ್ಯೂಟನ್. ಓಕೆ, ಸೊ ಇದನ್ನ ಈ ತರ ನೀವು ನೋಡಿದಾಗ ಈ ತರ ಡಯಾಗ್ರಾಮ್ ಮತ್ತೊಂದ್ಸಲ ಡ್ರಾ ಮಾಡಬೇಕಾಗುತ್ತೆ. ಇದು ಡಿಸ್ಟೆನ್ಸ್ ಎಷ್ಟಿದೆ ನಿಮ್ಗೆ ಗೊತ್ತಿದೆ, ಇದು ಡಿಸ್ಟೆನ್ಸ್ 2 ಮೀಟರ್ ಇದೆ. ಇದು ಡಿಸ್ಟೆನ್ಸ್ ನಿಮ್ಗೆ ಗೊತ್ತೇ ಇದೆ. ಸೊ ಇದು 2 ಮೀಟರ್ ಇದೆ ಅಂದ್ರೆ ರಿಮೈನಿಂಗ್ ಎಷ್ಟಾಗುತ್ತೆ, ಈ ಕಡೆ 1 ಮೀಟರ್ ಆಗ್ಬಿಡುತ್ತೆ. ಇದು 1 ಮೀಟರ್ ಆಗುತ್ತೆ. ಇದು 2 ಮೀಟರ್, ಇದು 2 ಮೀಟರ್ ಅಂದ್ರೆ ಈ ಕಡೆ ಇದು 9 ಮೀಟರ್ ಆಗುತ್ತೆ. ಗೊತ್ತಾಯ್ತಾ, ಇದು 9 ಮೀಟರ್. ಸೊ ಟೋಟಲ್ ಎಷ್ಟಿದೆ, 9, 11, 12. ಓಕೆ, ನಿಮಿಷ ಮೇಲೆ ಬರ್ಬಿಡ್ತೀನಿ. ಸೊ ಇದು 1 ಮೀಟರ್. ಸೊ ಇದು 12 ಆಯ್ತು. ಈಗ ಸೇಮ್ ಅದು ಯಾವ ತರ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮಾಡಿದೀವಲ್ಲ ಅದೇ ತರ ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ನ ಫೈಂಡ್ ಔಟ್ ಮಾಡಬಹುದು. ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ನೋಡಿ, ಡೈರೆಕ್ಟ್ ಆಗಿ ನಾನು ಮಾಡ್ತೀನಿ. ಸೊ ಇಲ್ಲಿ ಸೆಕ್ಷನ್ ಇಲ್ಲಿದೆಯಲ್ಲ, ನಮ್ಮ ಸೆಕ್ಷನ್ ಈ ತರ ಬರುತ್ತೆ, ಈ ತರ ಕೆಳಗಡೆ ಹೋಗುತ್ತೆ, ಆಮೇಲೆ ಈ ತರ ಬರುತ್ತೆ, ಆಮೇಲೆ ನಿಮಿಷ, ಓಕೆ, ಇದು ಆಮೇಲೆ ಈ ತರ ಬರುತ್ತೆ, ಜಾಯಿನ್ ಆಗುತ್ತೆ. ಸೊ ಈ ತರ ಬಂದಾಗ ಏನ್ ಮಾಡ್ಬೇಕಾಗುತ್ತೆ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಇನ್ನೊಂದು ಯಾವ್ದು ವ್ಯಾಲ್ಯೂ ಬೇಕು ನಮ್ಗೆ, ಇಲ್ಲಿ ವ್ಯಾಲ್ಯೂ ಬೇಕು, ಈ ಪಾಯಿಂಟ್ ಅಲ್ಲಿ ಇರೋ ವ್ಯಾಲ್ಯೂ ಬೇಕು ನಮ್ಗೆ. ಸೊ ಇದೇನಾಗುತ್ತೆ ಪಾಸಿಟಿವ್, ಇದೇನಾಗುತ್ತೆ ನೆಗೆಟಿವ್. ಸೊ ನಮ್ಗೆ ಇದೊಂದು ವ್ಯಾಲ್ಯೂ ಬೇಕು, ಆಮೇಲೆ ಇದೊಂದು ವ್ಯಾಲ್ಯೂ ಬೇಕು. ಸೊ ಇದು ಏನಿದೆ, ಇದು ಎ ಪಾಯಿಂಟ್, ಇದು ಸಿ ಪಾಯಿಂಟ್, ಇದು ಬಿ ಪಾಯಿಂಟ್, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆಮೇಲೆ ಇದ್ರದ್ದು ಒಂದು ವ್ಯಾಲ್ಯೂ ಬೇಕು. ಸೊ ಇದನ್ನೇ ನಾವು ಏನ್ ಮಾಡೋಣ, ಒಂದು ಯೂನಿಟ್ ಅಂತ ತಗೊಳ್ಳೋಣ. ಇದು ಒಂದು ಟ್ರಯಾಂಗಲ್ ಆಗುತ್ತೆ, ಆಮೇಲೆ ಇದೊಂದು ಟ್ರಯಾಂಗಲ್ ಆಗುತ್ತೆ. ಸೊ ಇದನ್ನ ಈ ಸಿಮಿಲರ್ ಟ್ರಯಾಂಗಲ್ ಇಂದ ಮಾಡಿದಾಗ ನಿಮ್ಗೆ ಈಸಿ ಆಗುತ್ತೆ, ಗೊತ್ತಾಯ್ತಾ. ಸೊ ಅವಾಗ ಇದು ವ್ಯಾಲ್ಯೂ 1/12 ಬರುತ್ತೆ, ಈ ವ್ಯಾಲ್ಯೂ. ಆಮೇಲೆ ಈ ವ್ಯಾಲ್ಯೂ ಬಂದ್ಬಿಟ್ಟು 3/12 ಆಗುತ್ತೆ. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್ ವ್ಯಾಲ್ಯೂ. ಆಮೇಲೆ ಇದು ಬಂದ್ಬಿಟ್ಟು ಈ ವ್ಯಾಲ್ಯೂ ಬಂದ್ಬಿಟ್ಟು 9/12 ಆಗುತ್ತೆ. ಈ ಪೋರ್ಷನ್ ಇದು 9/12. ಸೊ ಇವಾಗ ನಾವೇನ್ ಮಾಡ್ಬೋದು, ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಕರೆಕ್ಟಾ, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ನೀವು ಎಲ್ಲರೂ ಇಷ್ಟು ಪೇಷನ್ಸ್ ಆಗಿ ಕೇಳ್ತಾ ಇದ್ರೆ ನನಗೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಕ್ಲಾಸ್ ಮಾಡೋಕ್ಕೆ. ಹ್ಯಾನ್ಸ್ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಅಟ್ ಸಿ ಏನಾಗುತ್ತೆ, 150. ಇದು 150 ಇಂಟು ಎಷ್ಟಾಗುತ್ತೆ ಲೋಡು ಹೇಳ್ಬೋದಾ, 3/12 ಪ್ಲಸ್ 50 ಇಂಟು 1/12 ಎಷ್ಟಾಗುತ್ತೆ, 500/12. ಸೊ ಎಷ್ಟಾಯ್ತು ವ್ಯಾಲ್ಯೂ, 41.67 ಕಿಲೋ ನ್ಯೂಟನ್. ಸರ್ ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ಇಲ್ಲ ನೋಡಿ, ಎಕ್ಸಾಮ್ ಅಲ್ಲಿ ನಿಮಗೆ ಪ್ರೂವ್ ಮಾಡೋದಿಲ್ಲ, ಏಕೆಂದ್ರೆ ಡಿಸ್ಕ್ರಿಪ್ಟಿವ್ ಇಲ್ಲ, ನಿಮ್ಮ ಏನಂದ್ರೆ ಡೈರೆಕ್ಟ್ OMR ಇದೆ. ನೀವು ಇದೆಲ್ಲ ಸ್ಟೆಪ್ಸ್ ಇದೆ ನೋಡಿ, ಇವೆಲ್ಲ ಸ್ಟೆಪ್ಸ್ ಇದೆ ಅಲ್ಲ, ಇದೆಲ್ಲ ಥಿಯರಿಟಿಕಲ್ ಪಾರ್ಟ್ ಎಲ್ಲ ನೀವು ಡೈರೆಕ್ಟ್ ಆಗಿ ಸ್ಕಿಪ್ ಮಾಡಿಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ರಫಲ್ ಹಾಕೊಂಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇದೆಲ್ಲ ಬರೆಯೋದೇನು ಬೇಕಿಲ್ಲ, ಡೈರೆಕ್ಟ್ ಆಗಿ ಈ ಸ್ಟೆಪ್ ಬಂದ್ರೆ ಸಾಕು. ಈ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್, ಇವೆರಡೇ ಸ್ಟೆಪ್ ಅಲ್ಲಿ ಆನ್ಸರ್ ಇದೆ, 2 ಸ್ಟೆಪ್ ಅಷ್ಟೇ. ಬಟ್ if you understand the problem, then it will be in the 2 step only, otherwise it will go long and long. ಅರ್ಥ ಆಯ್ತಾ. ಸೊ ಇದೇ ತರ ನಿಮ್ಗೆ ಒಳ್ಳೊಳ್ಳೆ ಕ್ಲಾಸಸ್ ಮಾಡ್ತೀನಿ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ 3 ಪ್ರಾಬ್ಲಮ್ಸ್ ನೋಡಿ, ಎಷ್ಟು ಚೆನ್ನಾಗಿ ಇವತ್ತು 3 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀವಿ, ಗೊತ್ತಾಯ್ತಾ. ಫುಲ್ ನೀಟ್ ಆಗಿ ಮಾಡಿದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ಮತ್ತೆ ರೋಲಿಂಗ್ ಲೋಡ್ದು ಮುಲ್ಲರ್ ಬ್ರೇಸ್ ಲೂಸ್ ಪ್ರಿನ್ಸಿಪಲ್ ಬಗ್ಗೆ ಹೇಳಿದೀನಿ, ಮತ್ತೆ ರಿವಿಷನ್ ಮಾಡ್ತಾ ಇದೀನಿ. ಒಂದ್ಸಲ ನೋಡ್ಕೊಳ್ಳಿ, ಒಂದು ಕ್ವಿಕ್ ರಿವಿಷನ್ ಮಾಡ್ತೀನಿ. ಮುಲ್ಲರ್ ಬ್ರೆಸ್ಲು ಪ್ರಿನ್ಸಿಪಲ್ ಹೇಳಿದೀನಿ, ಆಯ್ತಾ. ಅದರಲ್ಲಿ ಯಾವ ತರ ಡ್ರಾ ಮಾಡ್ಬೋದು ಅಂತ ಅದರದ್ದು ಒಂದು ಎಕ್ಸಾಂಪಲ್ ತಗೊಂಡು ಹೇಳಿದೆ. ಅದಾದ್ಮೇಲೆ ಅದು ಡಿಸ್ಪ್ಲೇಸ್ಮೆಂಟ್ ಯಾವ ತರ ಆಗುತ್ತೆ ಅದು ಹೇಳಿದೀನಿ. ಅಪ್ಲಿಕೇಶನ್ ಆಫ್ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಓದಿದೀವಿ ಇವತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ವಿ. ಇದು ಒಂದು ಪ್ರಾಬ್ಲಮ್, ಆಯ್ತಾ. ಅದಾದ್ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಇದು, ಆಯ್ತಾ, ನೀಟಾಗಿ ಮಾಡಿಸಿದೀವಿ, ಬೇಕಾದ್ರೆ ಒಂದ್ಸಲ ನೋಡ್ಕೊಳ್ಳಿ. ಅದಾದ್ಮೇಲೆ ಇದು ಥರ್ಡ್ ಪ್ರಾಬ್ಲಮ್, ಗೊತ್ತಾಯ್ತಾ. ಸೊ ಇದೇ ತರ ನಿಮಗೆ ಕ್ಲಾಸಸ್ ಇದು ಚೆನ್ನಾಗಿ ಅನಿಸಿದ್ರೆ ಏನಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ ಮತ್ತೆ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಮಾಡ್ಬಿಟ್ಟು
ರೋಲಿಂಗ್ ಲೋಡ್ಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದನ್ನು ಡಿಫ್ರೆಂಟ್ ಕೇಸಸ್ ಇದೆ, ಅದನ್ನು ಓದ್ಬಿಟ್ಟು ನಾವು ಈ ರೋಲಿಂಗ್ ಲೋಡ್ ಮತ್ತೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಚಾಪ್ಟರ್ ನ ಮುಗಿಸ್ಬಿಡೋಣ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಗಿವ್ ಒನ್ ಥಮ್ಸ್ ಅಪ್, ದಟ್ ಈಸ್ ಥಮ್ಸ್ ಅಪ್ ಅಂದ್ರೆ ಅದಲ್ಲ, ಒಂದು ಲೈಕ್ ಕೊಡಿ ಮತ್ತೆ ಒಂದು ಕಮೆಂಟ್ ಅಂಡ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು.